ಪದೇ ಈ ವಿಷಯ ಪ್ರಸ್ತಾಪ ಆಗ್ತಾನೆ ಇರುತ್ತೆ, ಆಗಾಗ್ಗೆ ಬಂದು ಹೋಗುತ್ತೆ. ರಾಜ್ಯದಲ್ಲಿ ಪಂಕ್ತಿಭೇದ ಚರ್ಚೆ ನಡೀತಾನೆ ಇದೆ. ಪಂಕ್ತಿಭೇದ ವಿರೋಧಿಸಿ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಮುತ್ತಿಗೆ ಹಾಕಲು ಇದೇ 23ರಂದು ಹಲವು ಸಂಘಟನೆಗಳು ಕೈಗೊಂಡಿರುವ ಚಲೋ ಉಡುಪಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಮುತ್ತಿಗೆ ಹಾಕಿದರೆ ಅನಿರ್ದಿಷ್ಟಾವಧಿ ಉಪವಾಸ ಕೊಡುತ್ತೀನಿ ಅಂತ ಪೇಜಾವರ ಶ್ರೀಗಳು ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ಖಂಡಿಸಿ ಪೇಜಾವರ ಶ್ರೀಗಳ ವಿರುದ್ಧ ವಿಡಂಬನಾತ್ಮಕ ಲೇಖಕವೊಂದನ್ನು ಫೇಸ್ಬುಕ್ನಲ್ಲಿ ಯೋಗೀಶ್ ಮಾಸ್ಟರ್ನವರು ಬರೆದಿದ್ದಾರೆ. ಯಾವ ಮಠಕ್ಕೂ ಮುತ್ತಿಗೆ ಹಾಕೋದು ಸರಿ ಇಲ್ಲ, ಪಂಕ್ತಿಭೇದ ಸರಿ ಇಲ್ಲ ಅಂದಿರುವ ಸಮಾಜ ಕಲ್ಯಾಣ ಮಂತ್ರಿ ಆಂಜನೇಯ ಮಾತ್ರ ಸರ್ಕಾರದ ಮಧ್ಯಪ್ರವೇಶ ನಿರಾಕರಿಸಿದ್ದಾರೆ. ಅತ ಚಿಕ್ಕೋಡಿಯಲ್ಲಿ ಮಾತನಾಡಿದ ಮುಜರಾಯಿ ಇಲಾಖೆ ಸಚಿವ ರುದ್ರಪ್ಪ ಲಮಾಣಿ ಪಂಕ್ತಿಭೇದ ನಿಷೇಧವನ್ನು ಸರ್ಕಾರ ಮಾಡಲ್ಲ ಅಂತ ಮುಖ್ಯಮಂತ್ರಿಗಳೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕ ದೇವಸ್ಥಾನಗಳ ಜೀರ್ಣೋದ್ಧಾರದ ಬಗ್ಗೆ ಸಚಿವರನ್ನು ಕೇಳಿದಾಗ ಸಂಸದ ಪ್ರಕಾಶ್ ಹುಕ್ಕೇರಿ ಮಾಧ್ಯಮದ ವಿರುದ್ಧವೇ ಕೋಪೋದ್ರಿಕ್ತರಾದರು. ಯಾಕೋ ನಿಮ್ಮ ಹತ್ರ ಮಾಹಿತಿ ಐತಿ? ಅದಲ್ಲ, ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೆ ಉತ್ತರ ಕರ್ನಾಟಕದ ಹೇಳ್ಬೋದು. ಉತ್ತರ ಕರ್ನಾಟಕದ ಬಗ್ಗೆ ನೀವು ಕೇಳಿ ಅದಕ್ಕೆ ಉತ್ತರ ಮಂತ್ರಿಗಳು ಕೊಡ್ತಾರೆ. ಬೆಳಗಾವಿ ಜಿಲ್ಲೆ ಬಗ್ಗೆ ನೀವು ಕೇಳಿದಾಗ ನಾವು ಜಿಲ್ಲಾ ಮಂತ್ರಿಯಾಗಿ ನಾವು ಏನು ಎಷ್ಟು ದುಡ್ಡು ಖರ್ಚು ಮಾಡಿದಾಗ ಕೊಡ್ತೀವಿ. ಆಗಿಲ್ಲ ಅಂತ ಏನೊಂದು ಶಬ್ದ ಉಪಯೋಗ ಮಾಡ್ತಿರಲ್ಲ. ನಾ ಯಾಕೆ ನಡುವು ಬಾಯಿ ಹಾಕಿನ ಅಂದ್ರೆ ನೀನು ಮುಜರಾಯಿ ಮಂತ್ರಿ ಆಗಿದ್ದಕ್ಕೆ ಸಲುವಾಗಿ ನಾವು ಮಂತ್ರಿ ಸ್ಥಾನ ಕಳ್ಕೋದು ಬಂತು. ಸರ್, ಈಗ ನನ್ನ ಚಕ್ಬಂದಿ ಕಾರ್ಯಕ್ರಮದಲ್ಲಿ ಸರ್ ಚಕ್ರವರ್ತಿ ಸೂಲಿಬೆಲೆ ಅವರ ಯುವ ಬ್ರಿಗೇಡ್ನಿಂದಲೂ ಕೂಡ ಕಾರ್ಯಕರ್ತರಿದ್ದರು. ಅವರು ಹೇಳಿದ್ದಾರೆ, ನಾವು ಮುತ್ತಿಗೆ ಹಾಕ್ತೀವಿ 23ನೇ ತಾರೀಕು ನಾವು ಹೋಗ್ತೀವಿ, ಸಹಪಂಕ್ತಿ ಭೋಜನ ಏನಿದೆ ಅದರ ವಿರುದ್ಧ ನಾವು ಹೋಗ್ತೀವಿ, ಅಲ್ಲೇನಾದ್ರೂ ಅವಕಾಶ ಕೊಟ್ಟಿಲ್ಲ ಅಂದ್ರೆ ನಾವು ಮತ್ತೊಂದ್ಸರಿ ಆ ದೇವಸ್ಥಾನಕ್ಕೆ ಹೋಗಲ್ಲ. ಆಯ್ತು, ಅವ್ರು ಯಾರು ಏನಾದ್ರು ಹೇಳ್ಕೊಳ್ಳಿ, ಇದ್ರಲ್ಲಿ ಯಾರು ಹೇಳಬೇಕು ಅವ್ರೇನು ಹೇಳ್ತಾರೆ ಕೇಳೋಣ. ಈ ಕುರಿತು ಕೃಷ್ಣ ಮಠದ ವಿಶ್ವೇಶ್ವರ ತೀರ್ಥರು ಪ್ರಗತಿಪರ ಚಿಂತಕ ಅದರ ಸಂಚಾಲಕ KL ಅಶೋಕ್ ಮಾತಾಡಿದ್ದಾರೆ. ಕೇಳಿ ಸರ್, ಏನ್ ಹೇಳಿದ್ದಾರೆ ಕೇಳೋಣ. ಆಯ್ತು, ಕೇಳೋಣ. ಇವತ್ತಿನ ಬಿಗ್ ಬುಲೆಟಿನ್ನಲ್ಲಿ ನನ್ನ ಜೊತೆ ತಮ್ಮ ನಿಲುವನ್ನು ಕುರಿತು ಮಾತನಾಡೋದಕ್ಕೆ ಅಥವಾ ತಾವೇಕೆ ಈ ನಿಲುವಿಗೆ ಬಂದಿದ್ದೇನೆ ಅನ್ನೋದನ್ನು ಬಹುಶಃ ವಿವರಿಸಲಿಕ್ಕೆ ಹಲವಾರು ಬಾರಿ ಹಿಂದೆ ಅದನ್ನು ವಿವರಗಳನ್ನು ಕೊಟ್ಟಿದ್ದಾರೆ. ಅವರು ಯಾವ ಅನುಮಾನನೂ ಇಲ್ಲ. ಶ್ರೀ ಪೇಜಾವರ ಶ್ರೀಗಳು ನನ್ನ ಜೊತೆ ಉಡುಪಿಯಿಂದ ನೇರ ಸಂಪರ್ಕದಲ್ಲಿ ಇದ್ದಾರೆ. ಹಾಗೂ ಅದರ ಜೊತೆಗೆ ಈ ಉಡುಪಿ ಚಲೋ ಮಾಡಿದಂತಹ KL ಅಶೋಕ್ ಅದರ ನೇತೃತ್ವವನ್ನು ವಹಿಸಿದ್ರು. ಅವರು ಕೂಡ ನನ್ನ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ನಮಸ್ಕಾರ ಪೇಜಾವರ ಶ್ರೀಗಳಿಗೆ. ನಾರಾಯಣ. ಅಶೋಕ್ ಅವರೇ, ನಿಮಗೂ ನನ್ನ ನಮಸ್ಕಾರ. ನಮಸ್ಕಾರ ಸರ್. ಆಲ್ ರೈಟ್. ಪೇಜಾವರ ಶ್ರೀಗಳಿಗೆ ನಿಮಗೆ ನನ್ನ ಧ್ವನಿ ಕೇಳಿಸ್ತಾ ಇದ್ದಾರೆ. ಸಹಪಂಕ್ತಿ ಭೋಜನ ಬೇಕು, ಅದಕ್ಕೆ ವ್ಯವಸ್ಥೆ ಮಾಡಿ ಅಂತ ಉಡುಪಿಯ ಚಲೋ ಮಾಡಿರೋರು ಹೇಳ್ತಾ ಇದ್ದಾರೆ, ಅಥವಾ ಅಲ್ಲಿಗೆ ಬಂದು ತಮ್ಮ ಭಾವನೆಗಳನ್ನು ದಾಖಲು ಮಾಡ್ತಾ ಇದ್ದಾರೆ. ಇದರಲ್ಲಿ ತಾವು ಕಂಡಿರುವಂತಹ ತಪ್ಪೇನು? ಸಹಪಂಕ್ತಿ ಭೋಜನದ ಬಗ್ಗೆ ಮುಖತಃ ನಮ್ಮಲ್ಲಿ ಬಂದು ಮಾತಾಡಲಿ, ಅವರು ಏನು ಹೆಚ್ಚು ಸ್ಪಷ್ಟವಾಗಿ ಚರ್ಚೆಗೆ ಅವಕಾಶ ಆಗ್ತದೆ. ಮುಖವಾಗಿ ಚರ್ಚೆಗೆ ನಾನು ಕರೆದಿದ್ದೇನೆ, ಮುಖ್ಯತಃ ಚರ್ಚೆಗೆ ಕರೆದಿದ್ದೇನೆ. ನಮ್ಮ ಆಹ್ವಾನವನ್ನು ಸ್ವೀಕಾರ ಮಾಡಿ ಇಲ್ಲಿಗೆ ಬರಲಿ, ಮುಕ್ತವಾಗಿ ನಾವು ಚರ್ಚೆ ಮಾಡೋಣ. ಅಶೋಕ್ ಅವರೇ, ಮಾನ್ಯ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ, ನನ್ನ ಮುಕ್ತವಾಗಿ ಚರ್ಚೆ ಮಾಡಿ, ಬಂದಿದೆಯಂತ ಹಾದಿ ಬೀದಿ ರಂಪಗಳನ್ನು ಮಾಡುವಂಥದ್ದು, ಬನ್ನಿ ನನ್ನ ಬಳಿ ನಾನೇ ಮಾತಾಡ್ತೀನಿ ನಿಮ್ಮ ಜೊತೆ ಅಂತಿದ್ದಾರೆ. ಏನು ಕಷ್ಟ ನಿಮಗೆ? ನಮ್ಮಲ್ಲಿ ನಾವು ಉಡುಪಿ ಚಲೋ ಸಮಾವೇಶವನ್ನ ಸಂಘಟಿಸಿರುವುದು, ಅದರ ಕೇಂದ್ರ ಆಶಯ ಭೂಮಿ ನಮ್ಮ ಹಕ್ಕು, ಆಹಾರ ನಮ್ಮ ಆಯ್ಕೆ ಅನ್ನೋದು ಇದರ ಕೇಂದ್ರ ಆಶಯ, ಕೇಂದ್ರ ಘೋಷಣೆ ಜೊತೆ ನಾವು ಉಡುಪಿ ಸಮಾವೇಶವನ್ನ ಮಾಡಿರೋದು. ಅದರಲ್ಲಿ ಒಂದು ಪ್ರಶ್ನೆಯಾಗಿ ಪಂಕ್ತಿ ಭೇದದ ಕುರಿತು ಬಂದಿದ್ದಂತ ಭಾಷಣಕಾರರು ಮಾತಾಡಿದ್ರೆ ಹೊರತು ಇಡೀ ಸಮಾವೇಶವನ್ನ ನಿಮ್ಮ ಕೇಂದ್ರ ಆಶಯ, ಅಶೋಕ್ ಒಂದ್ ಸೆಕೆಂಡ್, ನಿಮ್ಮ ಕೇಂದ್ರ ಆಶಯ ಮತ್ತು ನಿಮ್ಮ ನಿಲುವು ಮತ್ತು ನಿಮ್ಮ ಬದ್ಧತೆ ಅಥವಾ ನಿಮ್ಮ ಪ್ರತಿಭಟನೆಗಳಿಗೆ ನಮ್ಮ ಯಾರ ಆಕ್ಷೇಪನೂ ಇಲ್ಲ ಪ್ರಜಾಪ್ರಭುತ್ವದಲ್ಲಿ. ಬಟ್ ದಿ ಪಾಯಿಂಟ್ ಈಸ್, ಪೇಜಾವರ ಶ್ರೀಗಳು ಹೇಳ್ತಿದ್ದಾರೆ, ಒಂದು ಪಾಯಿಂಟ್ ಆಗಿದ್ದರೂ ಅದು ನಾನು ಚರ್ಚೆಗೆ ಸಿದ್ಧನಿದ್ದೇನೆ, ಮುಖತಃ ಚರ್ಚೆಗೆ ಸಿದ್ಧನೆ, ಕಮ್ ಆನ್ ಲೆಟ್ ಮಿ ಡಿಸ್ಕಸ್ ದಿಸ್ ಅಂತಾರೆ. ವಾಟ್ಸ್ ಯುವರ್ ಪ್ರಾಬ್ಲಮ್? ನಮಗೆ ಸಮಸ್ಯೆ ಇದ್ದಿದ್ದು ಆಕ್ಚುಲಿ ಅದ್ರ ನಂತರದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಮತ್ತು ಇತ್ಯಾದಿಗಳ ಒಂದು ಗುಂಪು, ನಾವೇನು ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಬಹಳ ದೊಡ್ಡ ಸಾವಿರಾರು ಸಂಖ್ಯೆಯಲ್ಲಿ ಉಡುಪಿಗೆ ಹೋಗಿ ಚಲೋ ಮಾಡಿದ್ವಿ. ಚಲೋ ಮಾಡಿದ ನಂತರದಲ್ಲಿ ಅದನ್ನ ಸ್ವಚ್ಛತೆ ಮಾಡ್ತೀವಿ, ಇದು ಮಲಿನಗೊಂಡಿದೆ ಉಡುಪಿ, ಇವರೆಲ್ಲ ಬಂದು ಅಂತ ಹೇಳಿದ್ರು. ಮಲಿನಗೊಂಡಿದ ಪ್ರಶ್ನೆಯಿಂದ ನಾವು ಪೇಜಾವರ ಶ್ರೀಗಳು ಈಗ ಅವರು ನಮಗೆ ಮುಖಾಮುಖಿ ಆಗಿದ್ದಾರೆ. ಅವರು ಇದೇ ಮಾತನ್ನ ಅವರಿಗೆ ಬುದ್ಧಿವಾದ ಹೇಳಿ. ಅಶೋಕ್, ಆಲ್ ರೈಟ್. ಅವ್ರಿಗೆ ಬುದ್ಧಿ ಹೇಳೋದು, ನಿಮಗೆ ಬುದ್ಧಿ ಹೇಳೋದು. ನಿಮ್ಮ ಆಶಯ ಸಮಾನತೆಯನ್ನು ನಾವು ಸ್ಥಾಪನೆ ಮಾಡಬೇಕು, ಎಲ್ಲರೂ ಒಂದೇ ಕಡೆ ಊಟವನ್ನು ಮಾಡಬೇಕು ಅನ್ನೋದು ನಿಮ್ಮ ನಿಲುವು ಮತ್ತು ಆಶಯ. ಆ ನಿಲುವು ಮತ್ತು ಆಶಯಕ್ಕೆ ನೀವು ಯಾರು ಆ ಮಠ ಈಗ ಅವರ ಆಡಳಿತಾತ್ಮಕ ನಿಯಂತ್ರಣದಲ್ಲಿದೆಯೋ ಅವರೇ ಕರೀತಿದ್ದಾಗ ಹೋಗಕ್ಕೆ ಕಷ್ಟ ಏನು? ಇನ್ಯಾರನ್ನೋ ಕರಿಬೇಕಾಗಿತ್ತು, ಇನ್ಯಾರಿಗೂ ಹೇಳಬೇಕಾಗಿತ್ತು. ವೈ ಆರ್ ಯು ಟೇಕಿಂಗ್ ಎನ್ ಎಕ್ಸ್ಕ್ಯೂಸ್? ಯು ಆರ್ ಎಕ್ಸ್ಕ್ಯೂಸಿಂಗ್ ಯುವರ್ ಸೆಲ್ಫ್. ನೋಡಿ, ನಮ್ಮ ಬಹುದೊಡ್ಡ ಬೇಡಿಕೆಗಳ ಪಟ್ಟಿಯಲ್ಲಿ ಪಂಕ್ತಿ ಭೇದ
ವಿರುದ್ಧವೂ ಒಂದು ನಮ್ಮ ಬೇಡಿಕೆ ಇದೆ. ಆಯ್ತು ಸರಿ, ಅದನ್ನೇ ಇಟ್ಕೊಳ್ಳೋಣ ಸರ್. ಸ್ಪಷ್ಟನೆ. ಸರಿ. ಎರಡನೇದು, ಎಸ್ ಅವರು ಹಾಗೆ ಉಡುಪಿ ಚಲೋ ಘೋಷಣೆ ಮಾಡಿ ನಾವು 2 ತಿಂಗಳಾಯ್ತು. 2 ತಿಂಗಳಲ್ಲಿ ಅವರೇ ಮಾತಾಡ್ಬೋದಿತ್ತಲ್ಲ. ಆಯ್ತಲ್ಲ, ಈಗ ಮಾಡಿ ಈಗ ಯು ವಾಂಟ್ ಟು ರನ್ ದಿಸ್ ಕಾಂಟ್ರವರ್ಸಿ ಲೈಕ್ ದಿಸ್ ಆರ್ ಯು ವಾಂಟ್ ಟು ಗೋ ಅಂಡ್ ಡಿಸ್ಕಸ್ ಇಟ್ ಆರ್ ರಿಸಾಲ್ವ್ ಇಟ್? ನೋ, ಇಲ್ಲ ನಾವು ಕಾಂಟ್ರವರ್ಸಿನ ನಾವು ಮಾಡ್ಬೇಕಿಲ್ಲ. ಕಾಂಟ್ರವರ್ಸಿ ಅಂದ್ರೆ ತಾವು ಅದಕ್ಕೋಸ್ಕರ ಪ್ರಚಾರ ಬಯಸುವಂತಹ ಕಾಂಟ್ರವರ್ಸಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ ನಾನು. ಆದ್ರೆ ನನ್ನ ವಾದ, ವಾಟ್ ಈಸ್ ಯುವರ್ ಅಲ್ಟಿಮೇಟ್ ಏಮ್ ಅಂಡ್ ಗೇಮ್? ಅಲ್ಲ, ನಮ್ಮ ಉದ್ದೇಶ ಇಷ್ಟ. ನಾವು ಮಾತುಕತೆಗೆ ಆಗ್ಲಿ ಪ್ರಜಾಪ್ರಭುತ್ವದಲ್ಲಿ ಯಾವ್ದು ಸೈದ್ಧಾಂತಿಕ ಭಿನ್ನತೆಗಳನ್ನ ಇಟ್ಕೊಂಡು ಆರೋಗ್ಯಕರ ಚರ್ಚೆಗೆ ಮುಖಾಮುಖಿ. ಆಮೇಲೆ ಪೇಜಾವರ ಶ್ರೀಗಳು ನಿಮ್ಮ ಮಾತನ್ನು ಒಪ್ತಾರೋ ಬಿಡ್ತಾರೋ ಅದರ ಮೇಲೆ ನಿಮ್ಮ ಚಳವಳಿಗಳನ್ನ ರೂಪಿಸ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಹೌದೌದು, ಅದು ಗ್ಯಾರಂಟಿ. ಆ ತರ ವೈಚಾರಿಕ ವಾಗ್ವಾದಕ್ಕೆ ನಾವು ಸದಾ ಸಿದ್ಧ ಇದ್ವಿ ಒಂದು. ಆದರೆ ಪಂಕ್ತಿ ಭೇದವನ್ನ ಮಾಡ್ತಾ, ಪಂಕ್ತಿ ಭೇದದಲ್ಲಿ ಬೇರೆ ಬೇರೆ ತರದ ಒಂದು ಅದರಲ್ಲೇ ಒಂದು ಊಟದಲ್ಲೇ ಭೇದ ಮಾಡ್ತಾ ಇದ್ದು ಅದನ್ನ ಆ ಸಂದರ್ಭದಲ್ಲಿ ಮಾತುಕತೆ. ಐ ಅಗ್ರಿ ವಿತ್ ಯು. ನಾನು ಬಹಳ ದೀರ್ಘವಾದ ಚರ್ಚೆಗೆ ಇನ್ನೊಮ್ಮೆ ಜಾಗ ಕೊಡ್ತೀನಿ, ಅವತ್ತು ನೀವು ಕೇಳ್ತೀರಿ, ಉತ್ತರ ಕೊಡ್ತೀರಿ, ಗ್ಯಾರಂಟಿ. ಅವರು ಕೊಡ್ತಾರೆ. ನನಗೆ ಎರಡೂ ಸಂಬಂಧ ಅಲ್ಲ ಇದು. ಮೈ ಪಾಯಿಂಟ್ ಈಸ್, ನಿಮ್ಮಿಬ್ಬರಿಗೂ ಒಂದು ವೇದಿಕೆಯನ್ನು ಕಲ್ಪಿಸೋದು ನನ್ನ ಕೆಲಸ ಅಷ್ಟೇ. ನನ್ನ ಪಾಯಿಂಟ್ ಈಸ್, ಅವ್ರು ಮಾಡ್ತಾ ಇದ್ದಾರೋ ಮಾಡ್ತಿಲ್ಲೋ, ನೀವು ಚರ್ಚೆಗೆ ಸಿದ್ಧ ಇದೀರೋ ಇಲ್ವೋ ಅಷ್ಟೇ. ನಾನು ಹೇಳಿದಾಗ, ನಾವು ಮೊದಲೇ ಹೇಳಿದಾಗೆ ಯಾವುದೇ ಆರೋಗ್ಯಕರ ಒನ್ ಸೆಕೆಂಡ್ ಮಾನ್ಯ ಶ್ರೀ ಪೇಜಾವರ ಶ್ರೀಗಳು ಅವರು ಚರ್ಚೆಗೆ ನಾನು ಬರ್ತೀನಿ ಅಂತ ಹೇಳ್ತಿದ್ದಾರೆ. ದಟ್ ಈಸ್ ಓಕೆ. ಬಟ್ ಉಡುಪಿ ಮಠ ಬಹಳ ಹಿಂದಿನಿಂದಲೂ ಜಾತಿ ಭೇದ ಧರ್ಮ ಇದನ್ನೆಲ್ಲ ಹೊರತಾಗಿ ಕೆಲಸ ಮಾಡುತ್ತಿದೆ ಅನ್ನೋದು ನಾವು ಕೆಲವು ಸರಿ ನೋಡಿದ್ದೀವಿ, ಕೆಲವು ಸರಿ ನೀವು ಅದನ್ನು ಹೇಳ್ತಾ ಇರ್ತೀರಿ. ಹೀಗಿರುವಾಗ ಪಂಕ್ತಿ ಭೋಜನ ಬೇಕೇ ಬೇಡವೇ ಎಂಬುದರ ಕುರಿತು ಚರ್ಚೆ ಮಾಡೋದೇನಿದೆ? ಮಾಡಿಬಿಡೋಣ ಬಿಡಿ ಪಂಕ್ತಿ ಭೋಜನ ಅಂತ ಹೇಳಿಬಿಟ್ರೆ ಪ್ರಾಬ್ಲಮ್ಮೇ ಸಾಲ್ವ್ ಆಗತ್ತಲ್ಲ. ಈಗ ಅವರು ಹೇಳಿದ್ದು ಗೋರಕ್ಷಣೆ ಹೆಸರಲ್ಲಿ ಆಗುವ ಹಿಂಸೆ ನಿಷೇಧ, ಅದೇ ಒಂದೇ ಗುರಿ. ಆ ದೃಷ್ಟಿಯಿಂದ ಉಡುಪಿ ಚಲೋ ಎಂಬ ಕಾರ್ಯಕ್ರಮ ಕೈಗೊಂಡದ್ದು ಅಂತ ಹೇಳಿದ್ದಾರೆ. ಆದರೆ ಅಲ್ಲಿಯೇ ಕೃಷ್ಣ ಮಠಕ್ಕೆ ಮುತ್ತಿಗೆ ಹಾಕುವ ಘೋಷಣೆ ಮಾಡಿದ್ದಾರೆ. ಅದೇ ಸಭೆಯಲ್ಲಿ ಕೃಷ್ಣ ಮಠಕ್ಕೆ ಮುತ್ತಿಗೆ ಹಾಕುವ ಘೋಷಣೆ ಯಾಕೆ ಮಾಡಿದ್ದು? ಅದಕ್ಕೇನು ಸಂದರ್ಭ? ಈಗ ಅವರು ಕೃಷ್ಣ ಮಠ ಚಳವಳಿಯ ಉದ್ದೇಶ ಬಿಟ್ಟು, ಅದರ ದೊಡ್ಡ ಮುಖ್ಯ ಉದ್ದೇಶ ಬಿಟ್ಟು ಉಡುಪಿ ಕೃಷ್ಣ ಮಠಕ್ಕೆ ಮುತ್ತಿಗೆ ಹಾಕುವ ಘೋಷಣೆ ಯಾಕೆ ಮಾಡಿ? ಅಶೋಕ್ ನಮ್ಮಲ್ಲಿ ಕೇಳಬೇಕು, ವಿಚಾರ ಮಾಡಬೇಕಿತ್ತು. ಅಶೋಕ್ ಬಾರಿ ಕೃಷ್ಣ ಮಠಕ್ಕೆ ಮಾತ್ರ ಮುತ್ತಿಗೆ ಏನು, ಪ್ರತಿ ಬಾರಿ ಉಡುಪಿನೇ ಯಾಕೆ ಟಾರ್ಗೆಟ್ ಆಗತ್ತೆ ಅನ್ನೋದು ಅವ್ರ ಪ್ರಶ್ನೆ. ಏನ್ ಹೇಳ್ತೀರಿ? ನಾವು ಉಡುಪಿ ಸಮಾವೇಶ ಮಾಡುವಾಗ ನಾನು ಹೇಳಿದಾಗೆ ನಮ್ಮ ಕೇಂದ್ರ ಆಹಾರ ನಮ್ಮ ಆಯ್ಕೆ, ಭೂಮಿ ನಮ್ಮ ಹಕ್ಕು ಅನ್ನೋದು ಇದು ದಲಿತ ದಮನಿತರಿಗೆ, ಹಿಂದುಳಿದ ಉಡುಪಿ ತಾಲೂಕಿನ ಇಬ್ರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ನಾನ್ ಉಡುಪಿಯ ಕೆಂಜೂರ್ನಲ್ಲಿ ಪ್ರವೀಣ್ ಪೂಜಾರಿ ಎನ್ನುವಂತ ಜಾನುವಾರು ಸಾಗಾಟ ಮಾಡ್ತಿರೋ ನೆಪದಲ್ಲಿ ಒಬ್ಬನ್ನ ಕೊಲೆ ಮಾಡಿದ್ದು ಇದು. ಮತ್ತು ನಮ್ಮ ಬಾಳೆಹೊನ್ನೂರಿನ ಜೈಪುರದಲ್ಲಿ ಒಬ್ಬ 3 ಜನ ದಲಿತರಿಗೆ ಜಾನುವಾರು ಸಾಗಾಟ ಮಾಡ್ತಿರೋಂತ ಭೀಕರವಾದ ಹಲ್ಲೆ ನಡೆದಿತ್ತು. ಇಡೀ ಭಾರತದಾದ್ಯಂತ ಈ ವಿದ್ಯಮಾನ ಎಲ್ಲಾ ಕಡೆಗೂ ಬಹಳ ಬಿರುಸಿನಿಂದ ಸಾಕ್ತೈತೆ, ಎಲ್ಲಾ ಕಡೆ ಜಾನುವಾರದ್ದು. ಇದರ ಪ್ರಶ್ನೆಯಾಗಿಟ್ಕೊಂಡು ನಾವು ಜೈಪುರದಲ್ಲಿ ದೊಡ್ಡ ಸಮಾವೇಶ ಮಾಡಿದ್ವಿ. ನಂತರದಲ್ಲಿ ಉಡುಪಿಯನ್ನ ಮಾಡಬೇಕು. ಇದು ಉಡುಪಿ ಕರಾವಳಿಯ 2 ಜಿಲ್ಲೆಗಳಲ್ಲೂ ಕೂಡ ಅವ್ಯಾಹತವಾಗಿ ಇವ್ರ ಮೇಲೆ, ಹಿಂದುಳಿದ ವರ್ಗದವರ ಮೇಲೆ ಈ ಕಾರಣಕ್ಕೆ ಉಡುಪಿ ಮಾಡ್ಕೊಂಡ್ವಿ. ಅಶೋಕ್, ಐ ಅಗ್ರಿ ವಿತ್ ಯು. ಐ ಥಿಂಕ್ ಐ ಲೆಟ್ ಮಿ ಅಕ್ಸೆಪ್ಟ್ ಯುವರ್ ಎಕ್ಸ್ಪ್ಲನೇಷನ್ 1 minute. ಆದರೆ ಹಾಗಿದ್ದರೆ ನಿಮ್ಮ ಸಮಾವೇಶಕ್ಕೆ ಉಡುಪಿ ಆಯ್ಕೆಯಾಯಿತೇ ಹೊರತು ಉಡುಪಿಯಲ್ಲಿರುವಂತಹ ಕೃಷ್ಣ ಮಠವಾಗಲಿ ಪೇಜಾವರರಾಗಲಿ ನಮ್ಮ ಟಾರ್ಗೆಟ್ ಅಲ್ಲ ಅಂತನಾ ನಿಮ್ಮ ವಾದ? ಹಾಗಲ್ಲ. ಆದರೆ ಇದರಲ್ಲಿ ಇಡೀ ದಲಿತ ದಮನಿತರ, ಇದರಲ್ಲಿ ಇಡೀ ಸಮಾವೇಶದಲ್ಲಿ ದಲಿತರನ್ನೇ ಯಾಕೆ ಟಾರ್ಗೆಟ್ ಮಾಡಲಾಗುತ್ತೆ? ಮೇಲ್ಜಾತಿಯ ಟೇಂಕಾರ ಮತ್ತು ನಾವು ಹೇಳುವ ಈ ಲೋಕದ ಕೋಟ್ಯಾಂತರ ಜನ ನಂಬುವ ಹಿಂದೂ ಧರ್ಮ ಬೇರೆ, ಮತ್ತು ಈ ಮೇಲ್ಜಾತಿಗಳು ಮತ್ತು ಈ ಸಂಘ ಪರಿವಾರ ಹೇಳುವಂತ ಹಿಂದುತ್ವ ಬೇರೆ ಅನ್ನುವ ಹೇಳಿಕೆಯ ಮಧ್ಯದಲ್ಲಿ ಇಲ್ಲಿ ಯಾವ ಆಯೋಜಿಸಿದ್ವೋ ಅಲ್ಲೂ ಕೂಡ ಪಂಕ್ತಿ ಭೇದ ನಡೀತಿದೆ, ಅಲ್ಲೂ ಕೂಡ ಜಾತಿ ಕೇಳ್ತಾ ಇರೋದು. ಅವ್ರ ಗೋವಿನ ಹೆಸರಿನಲ್ಲಿ ನಡೆದ ಸಮಾವೇಶದಲ್ಲಿ ನಮ್ಮ ಮಠಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನೋ ಕಾರ್ಯಕ್ರಮ ಯಾಕೆ ಬರುತ್ತೆ ಅಂತ ಅಲ್ಲ. ಅದ್ರ ನಮ್ಮ ಆಶಯದಲ್ಲಿ ದಲಿತರಿಗೆ ಭೂಮಿ ಬೇಕು ಮತ್ತು ದಲಿತರ ಮೇಲೆ ದಮನಿತರ ಮೇಲೆ ನಿಮಗೆ ಏನ್ ಬೇಕು ಉಡುಪಿಯಿಂದ ಹೇಳಿ.
ಗೋವಿನ ನಮಗೆ ವಿಚಾರದಲ್ಲಿ ಉಡುಪಿಯಲ್ಲಿ- ಹೋರಾಟವೋ ಉಡುಪಿ ಸ್ಟ್ರೈಟ್ ಮಾಡಿ ಸರ್ ಅದನ್ನ. ಉಡುಪಿ ಮಠವನ್ನು ಒಳಗೊಂಡ ಹಾಗೆ ಕರ್ನಾಟಕದ ಎಲ್ಲೂ ಕೂಡ ಜಾತಿ ತಾರತಮ್ಯ ಆಗಬಾರ್ದು. ಜಾತಿಯ ಹೆಸರಿನಲ್ಲಿ ಒಂದು ಜಾತಿ ಒಂದು ಪಂಕ್ತಿ, ಮತ್ತೊಂದು ಜಾತಿಗೆ ಮತ್ತೊಂದು ಪಂಕ್ತಿ, ಈ ರೀತಿ ಪಂಕ್ತಿ ಭೇದ ನಡಿಬಾರ್ದು. ಒನ್ ಸೆಕೆಂಡ್ ಪ್ಲೀಸ್, ಹ್ಯಾಂಗ್ ಆನ್ ಪ್ಲೀಸ್ ಸರ್. ಕೃಷ್ಣ ಮಠದಲ್ಲಿ ಮಾನ್ಯ ಶ್ರೀ ಪೇಜಾವರ ಶ್ರೀಗಳು ಕೃಷ್ಣ ಮಠದಲ್ಲಿ ಮಾತ್ರ ಅಲ್ಲ, ಬೇರೆ ಮಠಗಳಲ್ಲೂ ಬ್ರಾಹ್ಮಣರ ಪ್ರತ್ಯೇಕ ಭೋಜನ ಕಾರ್ಯಕ್ರಮಗಳು ಇರ್ತವೆ. ಆದರೆ ಯಾರ ಬಗ್ಗೆಯೂ ಮಾತಾಡದೆ ಪದೇ ಪದೇ ಉಡುಪಿಯ ಮೇಲೆ ದಾಳಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮೇಲೆ ಕೇಂದ್ರೀಕೃತ ಇದು ದಾಳಿ, ಇದು ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಹಾಗಾಗಿ ನನ್ನ ಮನಸ್ಸಿಗೆ ನೋವಾಗತ್ತೆ, ನಾನು ಉಪವಾಸ ಮಾಡ್ತೀನಿ. ಇನ್ನು ನೋವೇನು ನಿಮ್ದು? ಈಗ ನಾನು ಏನು ಯಾವುದಕ್ಕೆ ಉತ್ತರ ಕೊಡಬೇಕು? ಪ್ರಶ್ನೆ ಇದಕ್ಕೆ ಅವರು ಅಶೋಕ್ ಅವರೇ ಉತ್ತರ ಕೊಡಬೇಕು. ಓಕೆ ಯಾಕೆ ಉಡುಪಿಯ ಬಗ್ಗೆ ಮಾತ್ರ ಮಾಡ್ತಾ ಇದ್ದಾರೆ? ಓಕೆ ಸರ್ ಅವ್ರನ್ನ ಮಧ್ಯೆ ನಿಲ್ಲಿಸಿದ್ದೀರಿ, ಅನಿವಾರ್ಯವಾಗಿ ನಾವು ಬ್ರೇಕಿಗೆ ಹೋಗಬೇಕು. ಯಾಕೆ ಉಡುಪಿಯನ್ನೇ ನೀವು ಕೇಂದ್ರೀಕೃತವಾಗಿ ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ ಹೇಳ್ತಿದ್ದಾರೆ. ನೋಡೋಣ ಯಾಕೆ ಮಾಡ್ತಿದ್ದಾರೆ ಅನ್ನೋ ರೀಸನ್ಸ್ ಅವ್ರ ಹತ್ರನೂ ಇದೆಯಾ ಅಂತ. ಈ ವಿರಾಮ ತಗೊಂಡು ವಾಪಸ್ ಬರೋಣ, ಆ ಪ್ರಶ್ನೆ ತಗೊಂಡು ವಾಪಸ್ ಹೋಗೋಣ. ಏನು ಉತ್ತರ ಹೇಳಿ? ಕೃಷ್ಣ ಮಠದ ಪಂಕ್ತಿ ಭೇದಕ್ಕೆ ಸಂಬಂಧಪಟ್ಟಂತೆ ಪೇಜಾವರ ಶ್ರೀಗಳು ಅಶೋಕರು ಮತ್ತೆ ಲೈನಲ್ಲಿ ಇದ್ದಾರೆ ಸರ್. ಹೌದು, ಅದನ್ನ ಕೇಳೋಣ. ಈಗ ಅವರು ಏನು ಹೇಳ್ತಿದ್ರು, ಏನಾಯಿತು ಅಂತ. ಅದು ಉಡುಪಿದೇನೋ ಒಂದು ಕತೆ ಹೇಳ್ತಾ ಇದ್ರು, ಅಂದರೆ ಉಡುಪಿ ಮೇಲೆ ಯಾಕೆ ದಾಳಿ ಅನ್ನೋದಕ್ಕೆ. ನೋಡೋಣ, ಈಗ ಮುಂದುವರ್ಸೋಣ ಅವ್ರು ಏನು ಹೇಳ್ತಾರೆ ಅಂತ. ಆಲ್ ರೈಟ್, ನೀವು ಪೇಜಾವರದ ಶ್ರೀಗಳು ತಾವು ಏನೋ ಹೇಳ್ತಾ ಇದ್ರಿ, ಉಡುಪಿಯ ಯಾಕೆ ಉಡುಪಿಯ ಮೇಲೆ ಅನ್ನೋದಕ್ಕೆ ತಾವನ್ನ ಕೊಡ್ತೀವಿ. ನಾನು ನಿಮ್ಮನ್ನು ಅರ್ಧದಲ್ಲೇ ನಿಲ್ಲಿಸಿ ಅನಿವಾರ್ಯವಾದ ಬ್ರೇಕ್ಗೆ ಹೋಗಿ ಬಂದಿದ್ದೆ. ಪ್ಲೀಸ್ ಸರ್. ಉಡುಪಿಯ ಮಠದ ಬಗ್ಗೆ ಮಾತ್ರ ರಾಜಕೀಯದಲ್ಲಿ ಜಾತಿ ಭೇದ ಉಂಟು. ಜಾತಿಯ ದೃಷ್ಟಿಯಿಂದ ರಾಜಕಾರಣದಲ್ಲಿ ಬೇಕಾದಷ್ಟು ಜಾತಿ ಭೇದದ ಕಾರ್ಯ ನಡೀತಾ ಇದೆ, ಎಲ್ಲರಿಗೂ ಗೊತ್ತು. ಜಾತಿ ರಾಜಕಾರಣ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ನೇಮಕ ಮಾಡುವಾಗ ಪ್ರತಿಯೊಂದು ಘಟ್ಟದಲ್ಲಿಯೂ ಜಾತಿ ಭೇದ ನಡೀತಾ ಇದೆ. ಅದರ ಬಗ್ಗೆ ಯಾಕೆ ಚಳವಳಿ ಮಾಡೋದಿಲ್ಲ? ಯಾವ ಸರ್ಕಾರ, ಪ್ರಜಾಪ್ರಭುತ್ವದ ಸರ್ಕಾರ, ಅಲ್ಲಿ ಪ್ರತಿಯೊಂದು ಘಟ್ಟದಲ್ಲಿಯೂ ಕೂಡ ಜಾತಿ ವ್ಯವಸ್ಥೆ ಇಟ್ಟುಕೊಂಡೇ ನಡೀತಾ ಇದೆ, ಎಲ್ಲರಿಗೂ ಗೊತ್ತು. ಅದು ಯಾವುದು ಬಿಟ್ಟು ಮತ್ತು ಎಷ್ಟೋ ಮಠಗಳಲ್ಲಿ ದೇವಸ್ಥಾನಗಳಲ್ಲಿ ಬ್ರಾಹ್ಮಣರಿಗೆ ಬೇರೆ ಪೂಜೆ ನಡೀತಾ ಇದೆ. ಲಿಂಗಾಯತರಲ್ಲಿಯೂ ಕೂಡ ಧರ್ಮದ ಆಧಾರದಲ್ಲಿ ಪಂಕ್ತಿಭೇದಕ್ಕೆ ಅವಕಾಶ ಇದೆ. ಲಿಂಗಾಯತ ಮಠದಲ್ಲಿ ಎಲ್ಲ ಕಡೆ ಇದೆ. ಎಲ್ಲ ಬಿಟ್ಟು ಪೇಜಾವರ ಮಠವನ್ನೇ ಗುರಿಯಾಗಿಟ್ಟುಕೊಂಡು ಯಾಕೆ ಹೇಳ್ತಾ ಇದೆ? ಇದಕ್ಕೆ ಉತ್ತರ ಕೊಟ್ಟಿಲ್ಲ ಅಶೋಕ್. ಅಲ್ಲೆಲ್ಲ ಒಂದು ನಿಮಿಷ ಅಶೋಕ್ ಪ್ಲೀಸ್. ಐ ಆಮ್ ನಾಟ್ ಅಲೋಯಿಂಗ್ ಎ ಕನ್ವರ್ಸೇಷನ್. 1 minute ಪ್ಲೀಸ್. ಅಲ್ಲೆಲ್ಲ ನಡೀತಾ ಇದೆ, ರಾಜಕಾರಣದಲ್ಲಾಗಲಿ ಅಥವಾ ಲಿಂಗಾಯತರದಲ್ಲಾಗಲಿ ಅಥವಾ ಇನ್ಯಾವುದೋ ಇದಕ್ಕಿಂತ ಹೆಚ್ಚು ಇದಕ್ಕಿಂತ ಹೆಚ್ಚೇ ನಡೀತಿದೆ. ಆಲ್ ರೈಟ್ ಸ್ವಾಮೀಜಿ, ಇದಕ್ಕಿಂತ ಹೆಚ್ಚೇ ನಡೀತಿದೆ ಅನ್ನುವುದಾದರೆ ಅಪಮಾನ ಆಗ್ತಾ ಇಲ್ಲ. ಎಲ್ಲರ ಜೊತೆಗೆ ದಲಿತರು ಊಟ ಮಾಡಿ ಹೋಗ್ತಾ ಇದ್ದಾರೆ. ದಲಿತರಿಗೆ ದರ್ಶನಕ್ಕಾಗಲಿ ಊಟಕ್ಕಾಗಲಿ ಉಳಿದ ಹಿಂದೂಗಳ ಜೊತೆಗೇನೆ ಊಟ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಅನ್ಯಾಯ ಅಪಮಾನ ದಲಿತರಿಗೆ ಆಗ್ತಾ ಇಲ್ಲ. ಒಂದು ಪ್ರತ್ಯಕ್ಷವಾಗಿ ನೋಡಿ. ಅಂದರೆ ನಿಮ್ಮ ಪ್ರಕಾರ ಕೃಷ್ಣ ಮಠದಲ್ಲಿ ಪಂಕ್ತಿ ಭೇದ ಎನ್ನುವುದು ನಡೆಯುತ್ತಿಲ್ಲ ಎಂದು? ಕೃಷ್ಣ ಮಠದಲ್ಲಿ ದಲಿತರಿಗೆ ಯಾವುದೇ ತರಹದ ಅಪಮಾನ ಅಗೌರವ ಆಗ್ತಾ ಇಲ್ಲ. ಎಲ್ಲರ ಜೊತೆಗೆ, ಎಲ್ಲ ಹಿಂದೂಗಳ ಜೊತೆಗೆ, ಮೇಲ್ಜಾತಿಯವರ ಜೊತೆಗೆ, ಹಿಂದುಳಿದವರ ಜೊತೆಗೆ ದಲಿತರು ಊಟ ಮಾಡ್ತಾ ಇದ್ದಾರೆ. ಸ್ವಾಮೀಜಿ, ಇದು ಪ್ರತ್ಯಕ್ಷವಾಗಿ ನೋಡಿ. ನಾನು ದಯವಿಟ್ಟು ಒಂದು ಪ್ರಶ್ನೆ ಕೇಳ್ತೀನಿ ಮತ್ತೆ. ಬಿಕಾಸ್ ಪದೇ ಪದೇ ಉಡುಪಿಯ ವಿಚಾರದಲ್ಲಿ ಈ ರೀತಿ ಬರ್ತಾ ಇರುತ್ತೆ. ಹಾಗಾಗಿ ಒನ್ಸ್ ಫಾರ್ ಆಲ್ ಸಂಬಡಿ ಹ್ಯಾಸ್ ಟು ಟೇಕ್ ಎ ಕಾಲ್. ಆಮೇಲೆ ಯಾರು ಬೇಕಾದ್ರೂ ಅವ್ರವ್ರ ಪ್ರತಿಭಟನೆ ಹಕ್ಕು ಅವ್ರವ್ರಿಗಿರುತ್ತೆ. ಬೇರೆ ಕಡೆ ನಡೀತಾ ಇದೆ, ನಡೀತಾ ಇಲ್ಲ ಅನ್ನೋದಕ್ಕೋಸ್ಕರ ಉಡುಪಿಯಲ್ಲಿ ಅದು ನಡೀಬಾರ್ದು. ಉದಾಹರಣೆಗೆ ನೀವೇನೆ ಉಡುಪಿಯ ಬಗ್ಗೆ ಮಾತ್ರ ಯಾಕೆ ಎಲ್ಲ ಕಡೆ ಹೋಗಿ ಉಡುಪಿಯನ್ನೇ ಯಾಕೆ ನೀವು ಗುರಿಯಾಗಿ ಇಟ್ಟುಕೊಂಡಿದ್ದೀರಿ? ಅದಕ್ಕೆ ಉತ್ತರ ಕೊಡಿ. ಶೃಂಗೇರಿ ಇದೆ, ಉಡುಪಿ ಇದೆ, ಎಲ್ಲ ಕಡೆ ಇದೆ. ಯಾಕಿರ್ಬೋದು? ಆಲ್ ರೈಟ್, ನಾನು ಆ ಪ್ರಶ್ನೆ ತಮ್ಮನ್ನೇ ಕೇಳ್ತೀನಿ ವಾಪಸ್ಸು. ಯಾಕಿರ್ಬೋದು ಪದೇ ಉಡುಪಿನ ಹಾಗೆ ಟಾರ್ಗೆಟ್ ಆಗೋದು? ಯಾಕೆ ನೀವು ಕೇಳಿ. ಕಾರಣ ಇಷ್ಟೇ, ಉಡುಪಿಯ ಪೇಜಾವರ ಮಠ ಸ್ವಾಮಿಗಳು ದಲಿತರ ಮತ್ತು ಹಿಂದುಳಿದವರ ಅಭಿಮಾನಕ್ಕೆ ಪಾತ್ರರು. ಅವರೆಲ್ಲ ದಲಿತರ ಪರವಾಗಿ ಮೊದಲು ಅಸ್ಪೃಶ್ಯತಾ ನಿವಾರಣೆ ಹೋರಾಟವನ್ನು ಮಾಡಿದ ಮಠಾಧಿಪತಿಗಳು ಅಂದರೆ ನಾನೇ 70ನೇ ಇಸವಿಯಲ್ಲಿ ಆರಂಭಿಸಿದ್ದೇನೆ. ಯಾವ ಮಠಾಧಿಪತಿಗಳು ಮಾಡದೆ ದಲಿತರ ಅಸ್ಪೃಶ್ಯತಾ ನಿವಾರಣೆ ಕಾರ್ಯವನ್ನು ಮೊದಲು ಮಾಡಿದವು ನಾನು. ದಲಿತರ ಅಸ್ಪೃಶ್ಯತಾ ನಿವಾರಣೆ ಬಗ್ಗೆ ಕರ್ನಾಟಕದಲ್ಲಿ ದೃಷ್ಟಿ ಬದಲಾಯಿಸಲಿಕ್ಕೆ 70ರಿಂದ ಆಯ್ಕೆಗೊಂಡ ಪಾದಯಾತ್ರೆ, ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರ, ಎಲ್ಲ ಮಾಧ್ಯಮಗಳ ಬೆಂಬಲದಿಂದ ಇಡೀ ಕರ್ನಾಟಕದಲ್ಲಿ ಭಾರಿ ಪ್ರಭಾವ ಮೂಡಿಸಿತ್ತು 70ನೇ ಇಸವಿಯಲ್ಲಿ.
ಅದರಿಂದ ದೃಷ್ಟಿಯೇ ಬದಲಾಯಿತು ಕರ್ನಾಟಕದಲ್ಲಿ. ದಲಿತರು ಅಸ್ಪೃಶ್ಯತಾ ನಿವಾರಣೆ ಬಗ್ಗೆ ಮೇಲ್ವರ್ಗದವರಲ್ಲಿ ಕೂಡ ಮನಸ್ಸು ಬದಲಾವಣೆ ಆಯಿತು. ಈ ದೊಡ್ಡ ಕ್ರಾಂತಿ, ಅಸ್ಪೃಶ್ಯತಾ ನಿವಾರಣೆಯ ದೊಡ್ಡ ಕ್ರಾಂತಿ ಕರ್ನಾಟಕದಲ್ಲಿ ಆರಂಭಿಸಿದ ಮಠಾಧಿಪತಿ ನಾನು. ಅದರಿಂದ ಈ ದಲಿತರು ಮತ್ತು ಮಠಾಧಿಪತಿಗಳು ಹಿಂದುಳಿದವರು ಒಂದಾಗ್ತಾರೆ, ಹಿಂದೂ ಸಮಾಜ ಬಲಿಷ್ಠ ಆಗ್ತದೆ. ಅದಕ್ಕೆ ಪೇಜಾವರ ಸ್ವಾಮೀಜಿಯನ್ನೇ ಟಾರ್ಗೆಟ್ ಮಾಡಿ ಇಟ್ಟುಕೊಂಡು ನಮ್ಮ ಗದ್ದಲ ಮಾಡಬೇಕು ಎಂಬ ದುರುದ್ದೇಶ, ಹಿಂದೂ ಸಮಾಜವನ್ನು ದುರ್ಬಲಗೊಳಿಸುವ ಉದ್ದೇಶ ಹೊರತು ಬೇರೆ ಯಾವ ದೊಡ್ಡ ಉದ್ದೇಶವೇ ಇಲ್ಲ. ಇಲ್ಲಿ ಇದ್ದರೆ ನಮ್ಮನ್ನು ಯಾಕೆ ಗುರಿಯಾಗಿಟ್ಟುಕೊಳ್ಬೇಕು, ನಮ್ಮನ್ನು ಯಾಕೆ ಗುರಿಯಾಗಿಟ್ಟುಕೊಳ್ಬೇಕು? ನಾವು ಮಾಡಿದಷ್ಟು ಅಸ್ಪೃಶ್ಯತಾ ನಿವಾರಣೆಯ ಕಾರ್ಯ ಬೇರೆ ಯಾರು ಮಾಡಿದ್ದಾರೆ? ಒಂದು, ಕರ್ನಾಟಕದಲ್ಲಿ ಪೇಜಾವರ ಮಠವೇ ಯಾಕೆ ಮತ್ತೆ ಮತ್ತೆ ಟಾರ್ಗೆಟ್ಗೆ ಒಳಗಾಗುತ್ತೆ ಅಂದ್ರೆ, ಪೇಜಾವರ ಮಠಾಧೀಶರು ಕರ್ನಾಟಕದ ಮತ್ತು ಭಾರತದ ಎಲ್ಲಾ ರಾಜಕಾರಣದಲ್ಲೂ ಎಲ್ಲಾ ಇಶ್ಯೂಗಳಲ್ಲೂ ಮೂಗು ತುರಿಸ್ತಾರೆ ಮತ್ತು ಹೇಳಿಕೆಗಳನ್ನ ಕೊಡ್ತಾರೆ ಮತ್ತು ಬಹಳ ಬಹಳ ಪಕ್ಷಪಾತಿಯಾಗಿ ಮತ್ತು ರಾಜಕೀಯ ಚುನಾವಣೆಯಲ್ಲಿ ಇಲ್ಲ. ಕರಾವಳಿಯ ಎಲ್ಲಾ ಹಿಂದುಳಿದ ವರ್ಗಗಳು ಎಲ್ಲರೂ ಕೂಡ ನಿಮ್ಮ ಈ ಇಡೀ ಇದರಲ್ಲಿ ಹೊರೆ ಕಾಣಿಕೆಯನ್ನ ಕೊಡ್ತಾರೆ ಮತ್ತು ಅದು ಎಲ್ಲರಿಗೂ ಸೇರಿದ ಮಠ. ಆ ಕಾರಣಕ್ಕೆ ಅವರೆಲ್ಲರಿಗೂ ಹಕ್ಕಿದೆ. ಮೂರನೇದು, ನೀವು ಪಂಕ್ತಿ ಭೇದದ ಬಗ್ಗೆ ಮಾತಾಡ್ತಿಲ್ಲ, ತಾರತಮ್ಯ ಮತ್ತು ಅವಮಾನ ಆಗ್ತಿಲ್ಲ ಅಂತ ಹೇಳ್ತಾ ಇದ್ರಿ. 2 ವರ್ಷದ ಹಿಂದೆ ಒಬ್ಬ ಬಂಟ ಮಹಿಳೆಗೆ ನಿಮ್ಮ ಮಠದಲ್ಲಿ ದೊಡ್ಡ ತಾರತಮ್ಯ ಆಗಿ ಇಡೀ ಕರ್ನಾಟಕದ ದೊಡ್ಡ ಇಶ್ಯೂ ಆಗಿತ್ತು. ನೀವು ಊಟವನ್ನ ನೀವು ಮಾಡಬೇಡಿ, ಆದ್ರೆ ಪಂಕ್ತಿ ಭೇದ ಮಾಡ್ತಿದ್ರಿ, ಅದ್ರ ಬಗ್ಗೆ ನಿಮ್ಮ ಊರಲ್ಲಿ ಉತ್ತರವಿಲ್ಲ. ಮೂರನೇ ಒಂದು, ಹಾಗೆ ಕರ್ನಾಟಕದ ಶೃಂಗೇರಿ ನಡೀತಾ ಇದೆ. ಆ ಶೃಂಗೇರಿ ಸ್ವಾಮೀಜಿಗಳು ಎಲ್ಲದಕ್ಕೂ ಬಂದು ರಾಜಕಾರಣ ಮಾಡೋದಿಲ್ಲ, ಎಲ್ಲದಕ್ಕೂ ಬಂದು ರಾಮಚಂದ್ರ. ನಂಗೆ ಅರ್ಥ ಆಗ್ತಾ ಇಲ್ಲ ಅಶೋಕ್, 1 ಸೆಕೆಂಡ್. ನಿಮಗೆ ಹೇಗೆ ಒಂದು ವಿಷಯ ವಿರುದ್ಧ ಅಭಿಪ್ರಾಯವನ್ನ ಕೊಡೋ ಹಕ್ಕಿದೆಯೋ ಅವ್ರಿಗೆ ಹಕ್ಕನ್ನ ಕಿತ್ಕೊಳಕ್ ನಿಮಗೆ ಯಾವ ಹಕ್ಕಿದೆ? ಅವ್ರು ಕೊಡ್ಲಿ ಬಿಡಿ, ನಿಮ್ಗೆ ಏನ್ ಕಷ್ಟ? ಸಾರ್ವಜನಿಕವಾಗಿ ಅವರ ವ್ಯಕ್ತಿ ಮನೆಯಲ್ಲಿ ಯಾವ ತರದಾರು ಮಾಡ್ಕೊಳ್ಳಿ, ಸಾರ್ವಜನಿಕವಾಗಿ ಅಶೋಕ್ ಅವರೇ 1 ಸೆಕೆಂಡ್. ಹಾಗಾದ್ರೆ ದಲಿತ ಮಠಕ್ಕೂ ಸ್ವಾಮೀಜಿಗಳಿವೆ, ಲಿಂಗಾಯತರ ಮಠಕ್ಕೂ ಸ್ವಾಮೀಜಿಗಳಿವೆ, ಬ್ರಾಹ್ಮಣರ ಮಠಕ್ಕೂ ಸ್ವಾಮೀಜಿ ಇದೆ. ನೀವ್ ಯಾರು ರಾಜಕಾರಣದಲ್ಲಿ ಮೂಗು ತೋರಿಸಬೇಡಿ ಅಂತಂದ್ರೆ ನೀವ್ ಯಾರು ಹೇಳಕ್ಕೆ ಅಂತ ಕೇಳ್ತಾರಪ್ಪ? ಕೇಳ್ತಾರಪ್ಪ ಎಲ್ಲಾರು? ನೀವು ಟಾರ್ಗೆಟ್ ಆಗ್ತೀರಿ. 1 ನಿಮಿಷ, ಅವ್ರು ಕೇಳ್ತಾ ಎಲ್ಲಾರು ಮಾಡ್ತಿರೋವಾಗ ನನ್ನನ್ನು ಯಾಕ್ರಿ ಮಾಡ್ತೀರಿ ಅಂತ ಕೇಳ್ತಾರಪ್ಪ. ಅಲ್ಲ, ನಾವ್ ಕೇಳ್ತೀವಿ. ಪ್ರವೀಣ್ ನೀವು ಬೇರೆ ಎಲ್ಲದಕ್ಕೂ ಮಾತಾಡ್ತೀರಿ. ಇಡೀ ಭಾರತ ರಾಜಕಾರಣಕ್ಕೆ ಪ್ರವೀಣ್ ಪೂಜಾರಿ ಕೊಲೆ ಎದುರ ಜಾನು ನೀವ್ಯಾಕೆ ಮಾತಾಡ್ಲಿಲ್ಲ ಸ್ವಾಮೀಜಿ? ಅಲ್ಲಿನ ಬಂಟ ಸಮುದಾಯ, ಬಿಲ್ಲವ ಸಮುದಾಯ, ಹೊರಗ ಸಮುದಾಯ ಮತ್ತು ಇವರೆಲ್ಲರೂ ಕೂಡ ನಿಮಗೆ ನಿಮ್ಮ ಆರಾಧಕರಲ್ವಾ? ನಿಮ್ಮ ಮಠಕ್ಕೆ ಪ್ಲೀಸ್ 1 ಸೆಕೆಂಡ್. ಸ್ವಾಮೀಜಿ, ಪ್ರವೀಣ ಪೂಜಾರಿಯ ಬಗ್ಗೆ ನಾನು ಖಂಡನೆ ಮಾಡಿದ್ದೇನೆ, ಪತ್ರಿಕೆಯಲ್ಲಿ ಅದನ್ನು ಖಂಡನೆ ಮಾಡಿದ ಮಠಾಧಿಪತಿ ಪ್ರವೀಣ ಪೂಜಾರಿಯ ಹತ್ಯೆಯನ್ನು ನಾನು ಖಂಡನೆ ಮಾಡಿದ್ದೇನೆ. ನಾನು ಎಲ್ಲ ಹಿಂದುಳಿದ ಹೊರವಾಗಿದ್ದೇನೆ ಯಾವಾಗಲೂ. ಹಾಗಾದರೆ ಇದು ನನ್ನ ಮೇಲೆ ಅಲ್ಲಿ ಮಾಡಿ ನೀವು ಮೇಲ್ಜಾತಿ ಕೆಳ ಜಾತಿಗಳಲ್ಲಿ ಅಶೋಕ್ ಅವರೇ ಮೇಲೆ ಹೋಗ್ತಾ ಇದ್ದೇನೆ. ಸ್ವಾಮೀಜಿ ಪ್ಲೀಸ್ 1 ನಿಮಿಷ. ಅಶೋಕ್ ಅವರೇ ಪ್ಲೀಸ್ ನಾನು ಒಬ್ಬನೇ ಆದ್ರೆ ಮಾತಾಡಿ, ಸುಮ್ಮನೆ ಅನಾವಶ್ಯಕ ಮಾತಾಡ್ತಾ ಇದ್ದಾರೆ. 1 ನಿಮಿಷ ಪ್ಲೀಸ್. ಅವ್ರು ಬರುದಾಗಿದ್ರೆ ಮುಖತಃ ಚರ್ಚೆಗೆ ಬರಲಿ, ಟಿವಿ ಚರ್ಚೆ ಬೇಡ. 1 ನಿಮಿಷ. ಮುಗಿದಿಲ್ಲ ಈ ಚರ್ಚೆ, ಅರ್ಧ ಗಂಟೆಯಲ್ಲಿ ಮುಗಿದಿಲ್ಲ. ಈಗಾಗಲೇ ಅರ್ಧ ಗಂಟೆ ಆಗಿದೆ. ಇದು ವಿಷಯ ಮುಗಿದು. ಇದು ಜಾತಿಯ ಪ್ರಶ್ನೆ ಅಲ್ಲ, ರಾಜಕಾರಣದ ಪ್ರಶ್ನೆ. ನಾನು ರಾಜಕಾರಣದಲ್ಲಿ ಮೂಗು ತೋರಿಸ್ತೇನೆ ಅಂತ ಹೇಳಿ ಇದು ರಾಜಕೀಯ ಪ್ರೇರಿತ ಪ್ರತಿಭಟನೆ ಅಂತ ಸ್ಪಷ್ಟ ಆಯಿತು. ಇದು ಜಾತಿಗೆ ಸಂಬಂಧವೇ ಇಲ್ಲ, ಇದು ರಾಜಕೀಯಕ್ಕೆ ಸಂಬಂಧಪಟ್ಟದ್ದು. ಆದರೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಎಲ್ಲ ರಾಜಕೀಯ ಪಕ್ಷಗಳ ಸಂಬಂಧ ನಾನು ಪಕ್ಷಾತೀತ. ನಾನು ಮೊದಲೇ ಅನೇಕ ಸಲ ಘೋಷಣೆ ಮಾಡಿದ್ದೇನೆ, ನಾನು ಪಕ್ಷಾತೀತ. ಯಾವ ಪಕ್ಷದ ಪರವಾಗಿ ನಾನು ಕೆಲಸ ಮಾಡ್ತಾ ಇಲ್ಲ. ಒಂದೇ ಆಧಾರ ತೋರಿಸಿ ನಾನು ಪಕ್ಷಾತೀತನಾಗಿ ಮೊದಲಿಂದಲೇ ಇದ್ದೇನೆ. ಎಲ್ಲ ಪಕ್ಷದವರ ಸಂಪರ್ಕ, ಜನತಾ ಪಕ್ಷ ಅವರ ಸಂಪರ್ಕ ಎಲ್ಲ ನಾನು ರಾಜಕಾರಣದಲ್ಲಿ ಮೂಗು ತೋರಿಸಿಲ್ಲ. ಕೇಳಿ ನಾನು ಯಾವಾಗ ಇಂದಿರಾ ಗಾಂಧಿ ಕೇಳಿ ಯಾವಾಗ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ನನ್ನ ಅಶೋಕ್ 1 ಸೆಕೆಂಡ್ ಪ್ಲೀಸ್. ಸಂಬಂಧ ಬಿಟ್ಟು ಬೇರೆ ಹೋಗ್ತಾ ಇದ್ದೇನೆ. ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿದ್ದೇನೆ. ಇದು ರಾಜಕೀಯವೋ? ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿದ ಮಠಾಧಿಪತಿ ನಾನು ಒಬ್ಬನೇ. ಇದನ್ನು ರಾಜಕೀಯ ಅಂತ ಹೇಳ್ತೀರಾ? ರಾಜಕೀಯದಲ್ಲಿ ಎಲ್ಲಿ ಕೆಲಸ ಮಾಡಿದ್ದೇನೆ ಒಂದು ತೋರಿಸಿ. ಸುಮ್ಮನೆ ರಾಜಕಾರಣದಲ್ಲಿ ಮೂಗು ತೋರಿಸ್ತಾ ಇದ್ದೇನೆ ಎಂಬುದಾಗಿ ಸುಮ್ಮನೆ ಆರೋಪ ಮಾಡಬಾರದು. ನಾನು ಯಾವ ರಾಜಕೀಯ ಪಕ್ಷದ ಪರವಾಗಿ ಕೆಲಸ ಮಾಡಿದ್ದೇನೆ
ಒಂದು ದೃಷ್ಟಾಂತ ಕೊಡಿ. ಮೂಲ ಪ್ರಶ್ನೆಯನ್ನ ದಿಕ್ಕು All ತಪ್ಪಿಸಬೇಡಿ. right, ಅಶೋಕ್, ಪಂಕ್ತಿಭೇದವನ್ನ one minute, ವಿಷಯ please, ಬಿಟ್ಟು sir. ಬೇರೆ Sir, one ಕಡೆ minute. ಹೋಗ್ತಾ ಇದ್ದೀರಿ. ಸ್ವಾಮೀಜಿ, ಸ್ವಾಮೀಜಿ, all right. ಸ್ವಾಮೀಜಿ, all ಚರ್ಚೆ right. ಮಾಡಬೇಕಾಗಿದ್ರೆ ಇಲ್ಲಿ ಬನ್ನಿ ಮುಖತಃ ಚರ್ಚೆ ಮಾಡೋಣ. ಎಸ್ ದಟ್ ಇಸ್ ದ ಪಾಯಿಂಟ್. ಅಶೋಕ್, ಸ್ವಾಮೀಜಿ ಹೇಳ್ತಿರೋದು ಸರಿ ಇದೆ. ಇಲ್ಲಿಗೆ ಬನ್ನಿ, ನಾನು ಚರ್ಚೆಗೆ ಸಿದ್ಧ ಇದ್ದೀನಿ ಅಂತ. ಐ ಥಿಂಕ್ ಈಸ್ ರೈಟ್. ನಮ್ಮ ಟಿವಿನಲ್ಲಿ ಕೂತ್ಕೊಂಡಿದ್ದೀನಿ, ನಾನೇನು ಸೆಟ್ಲ್ ಮಾಡ್ತೀನಿ ಅಂತನ್ನೋಂಥ ಭ್ರಮೇನೂ ಇಲ್ಲ, ಆಗೋದು ಇಲ್ಲ, ಅದು ನನಗೆ ಗೊತ್ತಿದೆ. ಸೊ ಯು ಆರ್ ರೆಡಿ. ಒಂದು ವೇದಿಕೆ ಆ ರೀತಿ ಸಜ್ಜಾದ್ರೆ ಆ ಚರ್ಚೆಗೆ ಅಲ್ವೇ? ಅಲ್ಲ, ನಾವು ಕೆಳಜಾತಿಗಳಲ್ಲಿರುವ ಅಥವಾ ಅಸ್ಪೃಶ್ಯ ಜಾತಿಗಳನ್ನ ಬದಲಾಯಿಸುವುದಲ್ಲ, ಮೇಲ್ಜಾತಿಗಳಿರುವ ಜಾತಿಯ ಟೇಂಕಾರ ಅಸ್ಪೃಶ್ಯತೆಯನ್ನ ಮತ್ತು ತಾರತಮ್ಯವನ್ನು ನಿವಾರಿಸಬೇಕು. ಅದಕ್ಕೆ ಬೇಕಾದ ಕಾರ್ಯಕ್ರಮಗಳನ್ನ ಹಾಕೊಳ್ಳೋದಾದ್ರೆ ನಾವು ರೆಡಿ ಇದೀವಿ. All ಆದ್ರೆ right. ಸುಮ್ನೆ ಮಾತುಕತೆಗೋಸ್ಕರ ಮಾತುಕತೆ, ಇನ್ನೊಂದು ಯಾವ್ದು ಇದಾಗ್ಲಿಕ್ಕೆ ನಾವು ರೆಡಿ ಇಲ್ಲ. ಆಲ್ ರೈಟ್. ಭಿನ್ನ ನಿಮ್ಮ ಮತವನ್ನು ಅಭಿಪ್ರಾಯವನ್ನ ಸಹಿಸಿಕೊಂಡು ನಾವು ಮಾತುಕತೆ ಖಂಡಿತ ಸಿದ್ಧ ಇದ್ದೀವಿ. ಫೇರ್ ಎನಫ್. ಅಶೋಕ್ ಅವರೇ, ನಿಮ್ಮ ಅಭಿಪ್ರಾಯವನ್ನು ನೀವು ಮಂಡಿಸಿದ್ದೀರಿ, ಪೇಜಾವರರು ತಮ್ಮ ಅಭಿಪ್ರಾಯವನ್ನ ತಾವು ಮಂಡಿಸಿದ್ದಾರೆ. ವಿ ವಿಲ್ ಫೈನಲಿ ಲಿವ್ ಇಟ್ ಟು ಜನನೇ ತೀರ್ಮಾನ ಮಾಡ್ಕೋಬೇಕು. ಒಂದಂತೂ ನಿಜ, ಜಾತಿ ಹೆಸರಿನಲ್ಲಿ ಭೋಜನದ ವ್ಯವಸ್ಥೆನಲ್ಲೋ ಮತ್ತೊಂದರಲ್ಲೋ ಮಗದೊಂದರಲ್ಲೋ ಪಂಕ್ತಿನೋ ಭೇದನೋ ಮಾಡ್ಕೊಳ್ಳೋವಂಥದ್ದು. ಈಗ ಬೆಂಗಳೂರಂಥ ನಗರಕ್ಕೆ, ಮಹಾನಗರಗಳಿಗೆ ಬಂದರೆ ಸಿಟಿನಲ್ಲಿ ಕೂತ್ಕೊಂಡು ಹೋಟ್ಲಲ್ಲಿ ಎಲ್ಲವನ್ನೂ ಒಟ್ಟಿಗೆ ತಿಂತಾನೆ. ಅಲ್ಲಿ ಪಂಕ್ತಿ ಏನು ಬಂತು, ಭೇದ ಏನು ಬಂತು? ಇದು ಇಫ್ ಇಟ್ ಈಸ್ ಪ್ರಾಕ್ಟೀಸ್ಡ್ ವಿಲ್ಲಿಂಗ್ಲಿ, ವಾಲಂಟೀರಿಯಲಿ, ಇಂಟೆನ್ಷನಲಿ ಆಗ್ತಾ ಇದೆ ಅನ್ನೋದು ನಿಮ್ಮ ಅಭಿಪ್ರಾಯ. ಲೆಟ್ಸ್ ಸಿ ಈ ಚರ್ಚೆಯನ್ನು ಯಾರು ಎಲ್ಲಿಯವರೆಗೆ ತೆಗೆದುಕೊಂಡು ಹೋಗ್ತಾರೆ ಅಂತ. ಬಿಕಾಸ್ ಅಷ್ಟೇ ಪರ ಮತ್ತು ವಿರೋಧಗಳು ಇದಕ್ಕೆ ಬಂದೇ ಬರುತ್ತೆ. ಎಗೈನ್ ಆ ಪರ ವಿರೋಧಗಳಿಗೂ ಸೈದ್ಧಾಂತಿಕವಾಗಿ ವಿಷಯ ಇತ್ಯರ್ಥಕ್ಕಿಂತ ರಾಜಕಾರಣ ಒಂದಿಷ್ಟು ಮೇಳೈಸತ್ತೆ ಅಂತ ಅನಿಸುತ್ತೆ. ಮಾನ್ಯ ಶ್ರೀ ಅಶೋಕ್ ಅವರೇ, ಥ್ಯಾಂಕ್ ಯು. ಮಾನ್ಯ ಪೇಜಾವರ ಶ್ರೀಗಳಿಗೂ ಧನ್ಯವಾದಗಳು. ತುಂಬ ಸಮಯ ತಮ್ಮಿಂದ ತೆಗೆದುಕೊಂಡ್ಬಿಟ್ಟಿದ್ದೀನಿ ಈ ಚರ್ಚೆಯಲ್ಲಿ ತಮ್ಮನ್ನು ಕರೆದು ಮಾತನಾಡಿಸಿದ್ದಕ್ಕೆ. ಥ್ಯಾಂಕ್ ಯು ಇಬ್ಬರಿಗೂ. ಥ್ಯಾಂಕ್ ಯು. ಮುಂದಿನ ಸುದ್ದಿ ನೋಡೋಣ ಸರ್. ಈಗ ಮುಂದಿನ ಸುದ್ದಿಗೆ ಹೋಗೋಕ್ಕಿಂತ ಮುಂಚೆ ಸರ್, ಈಗ ಕೃಷ್ಣ ಮಠ ಅದು ಇದೆಲ್ಲದರ ಮಧ್ಯೆ ನಿಜವಾಗಲೂ ದಲಿತರ ಕೂಗೇನಿದೆ ಅಥವಾ ದಲಿತರ ದೌರ್ಜನ್ಯದ ವಿರುದ್ಧ ಕೂಗಿದೆ, ಅದು ಸತ್ಯ ಹೋಗ್ಬಿಡುತ್ತೆ ನೋಡಿ. ಪಂಕ್ತಿಭೇದ ಮನುಷ್ಯರ ನಡುವಿನ ಸಂಬಂಧಗಳು ಮತ್ತು ಅವರ ಜೀವಗಳು ಹೇಗಿರಬೇಕು ಅನ್ನೋದಕ್ಕೆ ಕಾಮನ್ ಸೆನ್ಸೇ ಹೇಳಬೇಕಷ್ಟೇ. ಎಲ್ಲ ಒಂದೇ, ರಕ್ತ ಮಾಂಸ ಒಂದೇ ತಿನ್ರ. ನನಗೆ ಬೆಂಗಳೂರು ಉದಾಹರಣೆ ಕೊಡ್ತಾ ಹೇಳ್ತಿದ್ದೆ. ನೀವು ಬೆಂಗಳೂರಿಗೆ ಎಲ್ಲರೂ ಹೋಟ್ಲಿಗೆ ಬಂದು ಕೂತ್ಕೊಂಡಾಗ ಇಲ್ಲಿ ಕೂತ್ಕೊಂಡು ಏನಾರು ಮಾಡೋಕ್ಕಾಗತ್ತಾ ನಿಮ್ಮ ಕೈಯಲ್ಲಿ? ಇಲ್ಲ. ಸಾಯೋವಾಗ 1000 ಸರಿ ಹೇಳ್ತಾರೆ. ನರ್ಸ್ ಬಂದು ಇಂಜೆಕ್ಷನ್ ಹಾಕ್ಬೇಕು ಅಂದ್ರೆ ನೀವು ಯಾವುದೊಂದು ಕೇಳ್ಕೊಂಡು ಹಾಕಿಸ್ಕೊತೀರ? ಇಲ್ಲ, ಬೇಕಾಗಿಲ್ಲ. ಬಟ್ ಇದನ್ನು ಪಾಲನೆ ಮಾಡ್ತಿರೋದಕ್ಕೆ ಪ್ರತಿಭಟನೆ ಮಾಡೋದು ಹಕ್ಕಿರುತ್ತೆ, ಸರಿ ಇದೆ. ಅದು ಪ್ರಶ್ನೆ ನನಗದು ಅದಲ್ಲ ಪಾಯಿಂಟು. ದಲಿತರು ಮತ್ತು ಹಿಂದುಳಿದ ವರ್ಗಗಳ ಏಳಿಗೆಯೇ ಒಂದು ಅನ್ನೋದಾದರೆ ನಾನು ಹ್ಯಾವ್ ಎ ಲಾರ್ಜರ್ ಕ್ವಶನ್ ಆಲ್ಸೋ. ಹೋರಾಟ ತಪ್ಪು ಸರಿಗಲ್ಲ ನಾನು ಹೇಳ್ತಿರೋದು. ಬಿಕಾಸ್ ಆ ಪಂಕ್ತಿ ಭೇದವನ್ನು ನಡೀತಾ ಇರೋಂಥ ಜಾಗದಲ್ಲಿ ಸಾಧ್ಯವೇ ಇಲ್ಲ ಮನುಷ್ಯ ಸ್ವರೂಪಿಗಳು ಯಾರು ಒಪ್ಕೊಳ್ಳೋಕ್ಕದನ್ನು. ಹೆಂಗೆ ಒಪ್ಪಕ್ಕಾಗತ್ತೆ? ನಾನು ಇದನ್ನು 100 ಸರಿ ಪ್ರಶ್ನೆ ಕೇಳಿದ್ದೀನಿ, ಒಂದು ಸರಿ ಹೇಳ್ಬಿಡ್ತೀನಿ ಇದನ್ನು. ಒಬ್ಬ ದೊಡ್ಡ ಉನ್ನತ ಹುದ್ದೆಯಲ್ಲಿ ಮಂತ್ರಿ ಸ್ಥಾನದಲ್ಲೋ ಮುಖ್ಯಮಂತ್ರಿ ಸ್ಥಾನದಲ್ಲೋ ಅಧಿಕಾರಿ ಸ್ಥಾನದಲ್ಲೋ ಇದ್ದವರು ಮನೆಯಲ್ಲಿ ಮೇಲ್ಜಾತಿಯ ಒಬ್ಬ ವ್ಯಕ್ತಿ ಹೋಗಿ ತಾನೊಂದು ಕೆಲಸ ಮಾಡಿಸ್ಕೊಂಡ್ಬರ್ಬೇಕು ಅಂತ ಅವ್ರ ಮನೆಗೆ ಹೋಗೋದು, ಅವ್ರ ಆಫೀಸ್ಗೆ ಹೋಗೋದು ಮಾಡಿದಾಗ ಅವ್ರು ಬನ್ನಿ ಹಂಗೆ ತಿಂಡಿ ತಿನ್ನೋಣ, ಒಂದು ಚೂರು ಉಪ್ಪಿಟ್ಟು ತಿನ್ಬಿಟ್ಟು ಮಾತಾಡ್ಬಿಡೋಣ ಅಂತಂದರೆ ಕೂತ್ಕೊಳ್ಳಲ್ವಾ? ಕೂತ್ಕೋತೀವಿ. ನನಗೆ ಬೇಕಾದಾಗ ಮಾಡ್ತೀನಿ, ನನಗೆ ಬೇಕಾದಾಗ ಮಾತ್ರ, ಇದೊಂದು ಜಾಗದಲ್ಲಿ ಬೇಡ ಅನ್ನೋದು ಯಾವ ನ್ಯಾಯ ಅದು? ಸಿಂಪಲ್, ದಟ್ಸ್ ಆಲ್. ಆದರೆ ಇದೇ ದಲಿತರನ್ನು ಉದ್ಧಾರ ಮಾಡುತ್ತೆ ಅನ್ನೋ ಭ್ರಮೆಗಳನ್ನು ಯಾರು ಹುಟ್ಟಾಕಕ್ಕೆ ಟ್ರೈ ಮಾಡಿದ್ರೆ ಅದಕ್ಕಿಂತ ಮೂರ್ಖತನ ಇನ್ನೊಂದಿಲ್ಲ. ನನ್ನ ಬೆಳಕು ಪ್ರೋಗ್ರಾಮಲ್ಲಿ ಕೆಲವು ದಲಿತ ಮಕ್ಕಳುಗಳು ಬಂದು ನನ್ನ ಹತ್ರ ಹೇಳತ್ವೆ, ಹೆಂಗೆ ಕಂಬದಿಂದ ಕಂಬಕ್ಕೆ, ಕೊಠಡಿಯಿಂದ ಕೊಠಡಿಗೆ, ಕಚೇರಿಯಿಂದ ಕಚೇರಿಗೆ ತಿರುಗ್ತೀವಿ ಅನ್ನೋದನ್ನು. ಕಾಲೋನಿಗಳಲ್ಲಿ ನಮಗೆ 2 ಕೊಠಡಿ ಕಟ್ಟಿಸ್ಕೊಡಕ್ಕಾಗಿಲ್ಲ. ನನ್ನ ಹತ್ರ ಕಥೆಗಳು ಬಂದಿವೆ. ಶಾಲೆ ಮಕ್ಕಳಿಗೆ, ದಲಿತರ ಕಾಲೋನಿಗಳು 2 ಶಾಲೆ ಕೊಠಡಿಗಳು ಕಟ್ಟಿಸ್ಕೊಡಕ್ಕಾಗಿಲ್ಲ ನಮ್ಮ ಕೈಯಲ್ಲಿ ನೆಟ್ಟಿಗಿನ್ನೂ. 96-97% ತಗೊಂಡಂತಹ ದಲಿತ ಹೆಣ್ಣು ಮಗಳನ್ನು ಸೂರತ್ಕಲ್ REC ಥರದಂಥ ಕಾಲೇಜಿನಲ್ಲಿ ಸೇರ್ಸಕ್ಕೆ ತಂದೆ ಮತ್ತು ಆ ಮಗು ತಿಂಗಳಾನ್ಗಟ್ಟಲೆ ಅಳೆದಾಡ್ಬಿಟ್ಟಿವೆ ಪಾಪ. ಸಮಸ್ಯೆ ಅಲ್ಲಿದೆ, ಇಲ್ಲ ಅಂತಲ್ಲ. ನಾನು ಇದನ್ನು ಸಮಸ್ಯೆ ಅಲ್ಲ ಅಂತ ಹೇಳ್ತಿಲ್ಲ. ಸಮಾನತೆ ಸಮಸ್ಯೆ ಇದ್ದೇ ಇರುತ್ತೆ. ಕ್ವಶನ್ ಶುಡ್ ಬಿ ರೈಸ್ಡ್, ಇಟ್ ಶುಡ್ ಬಿ ಆನ್ಸರ್ಡ್ ಸಮ್ ಡೇ. ಬಟ್ ಇದೇ ಅದರ ಉದ್ಧಾರ ಅಂತ ಯಾರು ಭ್ರಮೆ ಹುಟ್ಟಿಸೋಕೆ ಹೋದರೆ ಅಲ್ಲ, ಅಷ್ಟು ಮಾತ್ರ ನಿಜ. ಆಲ್ ರೈಟ್, ಬಿಡಿ ನೋಡೋಣ. ಬಿಗ್ ಬುಲೆಟಿನ್ನಲ್ಲಿ ಇದೇ ಮಾತಾಡಿದ್ರಿ, ಇದೇ ಚರ್ಚೆಯನ್ನು ಬಿಸಿ ಬಿಸಿಯಾಗಿ ಮಾಡಿದ್ದಾರಂತೆ. ನೋಡ್ಬೋಣ ಒಂದು ಝಲಕ್ಕನ್ನು.
ಸಾರಿ ಅವ್ರು ಕರ್ಕಳಕ್ ರೆಡಿ ಇಲ್ಲ, ನಾವು ಹೋಗ್ಬಾರ್ದು ಅಂದ್ರೆ ಇದು ನನ್ನ ಹಕ್ಕು ರೀ. ದೇವಸ್ಥಾನಗಳು ಯಾರಪ್ಪನ ಮನೆ ಆಸ್ತಿನೂ ಅಲ್ಲ, ನಾನು ಹೋಗ್ಬೇಕು ಅಷ್ಟೇ, ನಾನು ಹೋಗ್ತೀನಿ. ನೀವು ಅವ್ರು ಕರ್ಕೊಳ್ಳಿಲ್ಲ ಅಂದ್ರೆ ನೀವು ಹೋಗ್ಬೇಡಿ ಅಂತ ಒಬ್ಬ ದಲಿತರಾಗಿ ನೀವು ಮಾತಾಡ್ತಿದ್ದೀರಲ್ಲ, ನಿಮ್ಗೆ ಏನು ಅನ್ಸೋದಿಲ್ವಾ ಗಿರೀಶ್? ನಿಮ್ಗೆ ಏನು ಒಬ್ಬ ದಲಿತ ಪ್ರತಿನಿಧಿಯಾಗಿ ಅವ್ರು ಕರ್ಕೊಂಡು ಇಲ್ಲ ಅಂದ್ರೆ ನಾವು ಯಾಕೆ ಹೋಗ್ಬೇಕು? ಅವ್ರು ಕೊಡ್ಲಿಲ್ಲ ಅಂದ್ರೆ ನಾವ್ ಯಾಕೆ ಇಸ್ಕೋಬೇಕು? ಇದು ಪ್ರಜಾಪ್ರಭುತ್ವ ರೀ, ಪ್ರತಿಯೊಬ್ಬರಿಗೂ ಜೀವಿಸೋ ಹಕ್ಕಿದೆ. ವಾಟ್ ಇಸ್ ದಿಸ್? ನಿಮ್ಮ ವಾದನೆ ಸರಿ ಇಲ್ಲ. ನೀವೇನ್ ದಲಿತರ ಪರವಾಗಿ ಬಂದಿದ್ದೀರೋ ವಿರುದ್ಧವಾಗಿ ಬಂದಿದ್ದೀರೋ ರೀ? ಅಂದ್ರೆ ದಲಿತರನ್ನ ಬಿಡ್ಲಿಲ್ಲ ಅಂದ್ರೆ ನೀವು ಹೋಗೋದೇ ಬೇಡ ಅಂತ? ನೋ, ದಟ್ಸ್ ನಾಟ್ ಅ ಪಾಯಿಂಟ್. ಅಂಬೇಡ್ಕರ್ನ ಅವ್ರು ಕೋಟ್ ಮಾಡಿದ್ದಾರೆ. ಅಂಬೇಡ್ಕರ್ ಇನ್ನೊಂದು ವಿರಾಮಕ್ಕೆ ಹೋಗಬೇಕು. ವಿರಾಮದಿಂದ ವಾಪಸ್ ಬರ್ತೀವಿ. ವಾಪಸ್ ಬಂದ ಮೇಲೆ ಉಳಿದ ಸುದ್ದಿಗಳನ್ನು ನೋಡೋಣ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಗುದ್ದಾಟ ನಿಲ್ಲುವಂತಹ ಲಕ್ಷಣಗಳು ಕಾಣ್ತಿಲ್ಲ. ನಿವೃತ್ತ IAS ಅಧಿಕಾರಿ ದಲಿತ ನಾಯಕ ಕೆ ಶಿವರಾಮ್ ಬಿಜೆಪಿ ಸೇರ್ಪಡೆ ವಿಷಯವಾಗಿ ಬಿಜೆಪಿಯಲ್ಲಿ ಭಿನ್ನಮತ ಶುರುವಾಗಿದೆ. ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ನಡೆದ ಸಮಾವೇಶದಲ್ಲಿ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಶಿವರಾಮ್ ಬಿಜೆಪಿ ಸೇರಿದ್ರು. ಆದರೆ ಕಾರ್ಯಕ್ರಮಕ್ಕೆ ಕೋರ್ ಕಮಿಟಿ ಸದಸ್ಯರಾದ ಆರ್ ಅಶೋಕ್, ಜಗದೀಶ್ ಶೆಟ್ಟರ್, ಈಶ್ವರಪ್ಪ, ಪ್ರಹ್ಲಾದ್ ಜೋಶಿ, ಗೋವಿಂದ ಕಾರಜೋಳ, ನಳಿನ್ ಕುಮಾರ್ ಕಟೀಲ್, ಸಿಎಂ ಉದಾಸಿ ಗೈರಾಗಿದ್ರು. ಹೀಗಾಗಿ ಖಾಲಿ ಕುರ್ಚಿಗಳನ್ನು ಕಂಡ ರಾಜ್ಯಾಧ್ಯಕ್ಷ ಯಡಿಯೂರಪ್ಪಗೆ ಸ್ವಲ್ಪ ಇರಿಸು ಮುರುಸಾಯಿತು. ಅಲ್ಲದೆ ಜನ ಕಡಿಮೆ ಇದ್ದ ಕಾರಣನ ವೇದಿಕೆಯಲ್ಲೇ ರಾಜನಾಥ್ ಸಿಂಗ್ಗೆ ಯಡಿಯೂರಪ್ಪ ವಿವರಿಸಿದ್ರು. ಸಮಾರಂಭದಲ್ಲಿ ಮಾತನಾಡಿದ ರಾಜನಾಥ್ ಸಿಂಗ್, ದಲಿತರಿಗೆ ಅಧಿಕಾರ ಕೊಡಲು ಕ್ರಾಂತಿಯ ಅಗತ್ಯ ಇಲ್ಲ, ಸಂವಿಧಾನದ ಮೂಲಕವೇ ಅವಕಾಶ ಮಾಡಿಕೊಡಲಾಗಿದೆ ಎಂದರು. ಇನ್ನು ಮೋದಿ ದಲಿತ ಪರ ಎಂದ ಶಿವರಾಮ್ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಇದೇ ವೇಳೆ ರಾಜ್ಯದಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ, ಯಡಿಯೂರಪ್ಪನವರು ಮತ್ತೊಮ್ಮೆ ರಾಜ್ಯದ ಸಿಎಂ ಆಗಬೇಕು ಅಂತ ಅನಂತಕುಮಾರ್ ಹೇಳಿದ್ದು ಅಚ್ಚರಿಯಾಗಿತ್ತು. वह भारतीय जनता पार्टी ज्वाइन करना चाहते हैं और येदियुरप्पा जी ने यही इच्छा व्यक्त की। मैंने क्षण भर की देर नहीं लगाई और मैंने अपनी सहमत दे दी। यहाँ की दलितों को अधिकार दिलाने के लिए हमें क्रांति कराने की कोई आवश्यकता नहीं महसूस हुई है, बल्कि भारत में स्वतः ही संविधान निर्माताओं ने यह अधिकार दलित समाज को दिया है। इस सच्चाई को बाबा साहब भीमराव अंबेडकर ने स्वीकार किया है। ಇವತ್ತು ಕರ್ನಾಟಕದಲ್ಲಿ ಒಂದು ಬದಲಾವಣೆ ಗಾಳಿ ಬೀಸ್ತಾ ಇದೆ. ಸಿದ್ದರಾಮಣ್ಣನಿಗೆ ಹೋಗು ಅಂತ ಇದ್ದಾರೆ, ಯಡಿಯೂರಪ್ಪನವರಿಗೆ ಬಾ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಮರು ಚಿಂತನೆಯಲ್ಲಿ ತೊಡಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಅವಕಾಶ ಸಿಗಬೇಕು, ಯಡಿಯೂರಪ್ಪನವರ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಬರಬೇಕು ಅನ್ನುವಂತ ಒಂದು ಕಳಕಳಿ. 69 ವರ್ಷದಿಂದ ನಮ್ಮ ಮತ ತಗೊಂಡಿದ್ದಾರೆ. ನಮ್ಗೆ ಅಧಿಕಾರ ಆಗ್ಲಿ, ನಮ್ಮ ಕ್ಷೇಮಾಭಿವೃದ್ಧಿಗೆ ಎಂತ ಕೆಲಸನೂ ಮಾಡ್ತಾ ಇಲ್ಲ. ದಲಿತ ಸಿಎಂ ಬೇಕು ಅಂತ ನಾವು ಹೋರಾಟ ಮಾಡಿದ್ರು ಅವ್ರನ್ನ ಕಿವಿಗೆ ಹಾಕೊಂಡಿಲ್ಲ. ನಮ್ಮ ಛಲವಾದಿ ಮಹಾಸಭೆಗೆ 2 ಎಕರೆ ಜಾಗ ಕೊಡಬೇಕು, 5 ಕೋಟಿ ದುಡ್ಡು ಕೊಡಬೇಕು ಅಂತ ಕೇಳಿದ್ವಿ. ಒಂದೇ ಸಾರಿ ಕೊಟ್ರು. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಗೆ 1 ಪೈಸಾ ಕೂಡ ರಿಲೀಸ್ ಆಗಿಲ್ಲ. ನಮ್ಮ ಕಲ್ಯಾಣ ಮಂಟಪ ಅರ್ಧಕ್ಕೆ ನಿಂತಿದೆ. ಈ ಮಧ್ಯೆ ಮಾಜಿ ಮಂತ್ರಿ ಶ್ರೀನಿವಾಸ್ ಪ್ರಸಾದ್ಗೆ JDS ಗಾಳ ಆಗ್ತಿದೆ. ನಿನ್ನೆ ಅದರ ಶಾಸಕರು ಕೆಲವರು ಹೋಗೋರನ್ನ ಭೇಟಿ ಮಾಡಿದ್ದಾರೆ, ಮಾತುಕತೆ ಮಾಡಿದ್ದಾರೆ. ಅವರು ನನ್ನ ಪಕ್ಷ ತೆರೆಯೋದೇನೋ ನಿಜ ಅಂದಿದ್ದಾರೆ, ಆದರೆ ಎಲ್ಲೋಗ್ತೀನಿ ಅನ್ನೋದನ್ನು ಮಾತ್ರ ಹೇಳ್ತಾ ಇಲ್ಲ. ಈ ಮಧ್ಯೆ ಧ್ರುವನಾರಾಯಣ್ ಸಂಸದ ಹೇಳಿದ್ರು, BJP ಸಹ ಪ್ರಯತ್ನ ಮನವೊಲಿಸೋ ಕೆಲಸ ನಾವು ಮಾಡ್ತೀವಿ ಅಂತ ಅಂದಿದ್ದಾರೆ. ಆದರೆ ಇತ್ತ BJP ಕೂಡ ಅವ್ರನ್ನ ಹೆಂಗಾದರೂ ಮಾಡಿ ಎಳ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದಾರೆ. 17ನೇ ತಾರೀಕು ರಾಜೀನಾಮೆ ಕೊಡ ನನ್ನ ಶಾಸಕರಿಗೆ ಅಂತಕ್ಕಂಥ ತೀರ್ಮಾನ ಮಾಡಿದೆ. ಕೊಟ್ಟ ಮೇಲೆ ಮುಂದಿನ ನಡೆ ಏನಂತಕ್ಕಂಥ ನಾನು ತಿಳಿಸ್ತೇನೆ. ರಾಜಕೀಯ ಮುಖಂಡರು, ಕ್ಷೇತ್ರದ ಜನತೆ ಎಲ್ಲರ ಜೊತೆಲೂ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದೇನೆ. ನನಗೆ ಮೊದಲು ಅಲ್ಲಿಂದ ಹೊರಗಡೆ ಬರ್ತೀನಿ, ಸ್ವತಂತ್ರನಾಗಿರ್ತೇನೆ, ನಾನು ಆಗ ತೀರ್ಮಾನವನ್ನು ತಗೋತೇನೆ. ಇನ್ನು ಭೇಟಿ ಮಾಡೋದು, ಚರ್ಚೆ ಅವೆಲ್ಲ ಬೇಡ. ಅಂತಿಮವಾದಂತ ತೀರ್ಮಾನ ಆಗಿದೆ. ಇವತ್ತು ಅವ್ರು ತಗೊಂಡಿರ್ತಕ್ಕಂಥ ತೀರ್ಮಾನದಿಂದ ನನಗಂತೂ ಬಹಳ ನೋವಾಗಿದೆ. ಅವರು ತೀರ್ಮಾನ ತಗೊಂಡಿದ್ದಾರೆ. ಆದ್ರೂ ಕೂಡ ಇನ್ನೂ ಕೊನೆದಾಗ್ಲೂ ಒಂದು ಮನವಿ ಮಾಡ್ತೇನೆ, ನಮ್ಮ ಪಕ್ಷದಲ್ಲೇ ಅವರು ಉಳಿಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಕೆಲವೇ ತಿಂಗಳಲ್ಲಿ ಸರ್ಕಾರ ಪತನ ಆಗುತ್ತೆ. ಇವರು ಸಿದ್ದರಾಮಯ್ಯನವರು ಐಂದ ಅಂತ ಹೇಳ್ತಾರೆ. ಈಗಾಗಲೇ ಕಾಂಗ್ರೆಸ್ಸಿನ 40ಕ್ಕೂ ಹೆಚ್ಚು ಜನ ಶಾಸಕರು, ಮಾಜಿ ಸಚಿವರು ಕಾಂಗ್ರೆಸ್ಸನ್ನು ಬಿಡಬೇಕಂತ ಚಿಂತನೆ ಮಾಡಿದ್ದಾರೆ. ನನಗೆ ಕಾಂಗ್ರೆಸ್ಸಿನ ಬಹಳ ಸೀನಿಯರ್ ಮುಖಂಡ ಸರ್ ಶ್ರೀನಿವಾಸ್ ಪ್ರಸಾದ್ ಅವ್ರ ವಿಚಾರದಲ್ಲಿ ಎಲ್ಲರೂ ಮಾತಾಡ್ತಿದ್ದಾರೆ, ಮುಖ್ಯಮಂತ್ರಿಗಳು ಮಾತ್ರ ಮಾತಾಡ್ತಾ ಇಲ್ಲ. ಬೇರೆ ಇಬ್ರು ಕೂಡ ಗಳಸ್ಯ ಕಂಠಸ್ಯ. ಈ ಹಿಂದೆ ಅವ್ರು JDS ಬಿಟ್ಟು ಬಂದಾಗ ಗಳಸ್ಯ ಕಂಠಸ್ಯ ಅನ್ನೋ ಅವರ ಸಂಬಂಧವನ್ನು ವರ್ಣನೆ ಮಾಡಕ್ಕೆ ಹೋಗಲ್ಲ. ಹೌದಾ? ಅದು ಗಳಸ್ಯ ಕಂಠಸ್ಯ ಅಲ್ಲವೇ? ಬಟ್ ಅವ್ರು JDS ಬಿಟ್ಟು ಬಂದಾಗ ವ್ಯಾವಹಾರಿಕವಾಗಿ ಒಂದೇ ಪಕ್ಷದಲ್ಲಿ ಒಬ್ಬರಿಗೊಬ್ಬರು ಅನುಕೂಲಕರ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದರು ಅಂತ ಹೇಳ್ತೀನಿ ಅಷ್ಟೇ. ನಾನು ಅದನ್ನು ಅವರಿಬ್ಬರದ್ದು ಗಳಸ್ಯ ಕಂಠಸ್ಯ ಸಂಬಂಧ ಅಂತ ಏನು ಕರೆಯಕ್ಕೆ ತಯಾರಿ ಇಲ್ಲ. ಬಟ್ ಅವರೇ ಮಾತಾಡ್ತಾ ಇಲ್ಲ ಅಂತಂದು ಈ ವಿಚಾರವಾಗಿ ನೋ ಕಮೆಂಟ್ಸ್. ವೈಟಿಂಗ್, ಯಾಕೆ ಮಾತಾಡಿ ಕಾಂಪ್ಲಿಕೇಟ್ ಮಾಡ್ಕೋಬೇಕು ಅಂತ ಕಾಯ್ತಿರ್ಬೇಕು ಅವರು. ಮಹದಾಯಿ ನದಿ ನೀರು ವಿವಾದ ಸಂಬಂಧ ಮುಖ್ಯಮಂತ್ರಿಗಳು ಗೊಂದಲ ಸೃಷ್ಟಿಸಬಾರದು ಅಂತ BJP ರಾಜ್ಯಾಧ್ಯಕ್ಷ ಹೇಳ್ತಾ ಇದ್ದಾರೆ. ಹೊಳೆನರಸೀಪುರದಲ್ಲಿ ಮಾತನಾಡಿದವರು, ಕೇಂದ್ರದ ಜೊತೆಗೆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು, ಅದರ ಬದಲು ಕಿಡಿ ಹಚ್ಚೋ ಕೆಲಸ ಮಾಡಕೂಡ್ದು. ಕಾಂಗ್ರೆಸ್ನವ್ರು ಮೊದಲು ಗೋವಾ ಕಾಂಗ್ರೆಸ್ನವ್ರು ಬಾಯಿ ಮುಚ್ಚಿಸಿ ಅಂತಂದರೆ ಅತ್ತ
ಗೋವಾದ ಕಾಂಗ್ರೆಸ್ ಮುಖಂಡ ರಾಣೆ ಕರ್ನಾಟಕಕ್ಕೆ ಒಂದು ಹನಿ ನೀರು ಕೊಡಬೇಡಿ ಅಂತಂದರೆ ಎಚ್ ಕೆ ಪಾಟೀಲ್ ಮಾತ್ರ 21ಕ್ಕೆ ಒಳ್ಳೆ ಫಲಿತಾಂಶ ಬರುತ್ತೆ ಕಾಯೋಣ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ನವ್ರಿಗೆ ಹೇಳ್ತೀವಿ ಅಂತ ಹೇಳ್ತಿಲ್ಲ ಅವರೂ. ಇಷ್ಟಾದ್ರೂ ಮುಖ್ಯಮಂತ್ರಿಗಳು ಕೂಡ ಸದ್ಯಕ್ಕೆ ಸೈಲೆಂಟಾಗಿದ್ದಾರೆ. ನೋಡೋಣ. ಹೆಚ್ಚು ಕೆಲಸ ಗೊಂದಲ ಉಂಟು ಮಾಡುವಂತ ಕೆಲಸ ಇದರಲ್ಲೇ ಇರೋದು ರಾಜಕಾರಣ. ನೀವು ಮಹಾರಾಷ್ಟ್ರಕ್ಕೆ ಹೋದ್ರೇನು ಗೋವಾಕ್ಕೆ ಹೋದ್ರೇನು ಮುಖ್ಯಮಂತ್ರಿಗಳು ಒಟ್ಟಿಗೆ ಸೇರೋದು ಮುಖ್ಯ ತಾನೆ. ಇದರಲ್ಲೇ ಏನಾದರೂ ಹುಡುಕುವಂತ ಪ್ರಯತ್ನ ಮಾಡ್ತಿರೋದಂತೂ ಅಕ್ಷಮ್ಯ ಅಪರಾಧ. ಇದು ಸರಿಯಲ್ಲ. ಕೇಂದ್ರದ ಸಹಕಾರವನ್ನು ಪಡೆದು ಈ ಮಹದಾಯಿ ಸಮಸ್ಯೆ ಬಗೆಹರಿಸಿಕೊಳ್ಳಿ. ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಕೊಡ್ತೇವೆ. ಮುಖ್ಯಮಂತ್ರಿಗಳು ಹಾಗೂ ವಿರೋಧ ಪಕ್ಷದ ನಾಯಕರುಗಳು ಕೂಡಿಕೊಂಡು ಹೋಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹತ್ರ ಕೂತು ಚರ್ಚೆ ಮಾಡಿ ಬಗೆಹರಿಸ್ಕೋಬೋದಲ್ಲ. ನಾನು ಅವ್ರಿಗೇನು ಪ್ರತಿಕ್ರಿಯಿಸಕ್ಕೆ ಹೋಗೋದಿಲ್ಲ. ನನಗಂತೂ ಒಪ್ಪಿತ ಇಲ್ಲ. ಪರಿಗಣಿಸೋದು ಬಿಡೋದು ಮುಖ್ಯಮಂತ್ರಿಗಳಿಗೆ ಬಿಟ್ಟದ್ದು. ಒಂದು ಹನಿ ನೀರನ್ನು ಬಿಡಬಾರದು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುಂಬೈಗೆ ಕರೆದಂತ ಸಭೆಗೆ ಹೋಗಲೇಬೇಡಿ, ರಾಜಿ ಸಂಧಾನ ಮಾತುಕತೆ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ಅಲ್ಲಿ ರಾಣಿಯವರು ಹೇಳ್ತಾರೆ. ಒಂದು ಸಣ್ಣ ಪ್ರಯತ್ನ ನಮ್ಮ ಮುಖ್ಯಮಂತ್ರಿಗಳಿಂದ ಕಾಂಗ್ರೆಸ್ಸಿನ ನಾಯಕರಿಂದ ಯಾಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆಯನ್ನು ನಾನು ಕೇಳ್ತೇನೆ ಅಷ್ಟೇ. 100 ಕೋಟಿ ರೂಪಾಯಿ ಕೊಟ್ಟರು ನಾವೇ ಕಳಸಾ ಬಂಡೂರಿ ಚಾಲನೆ ಮಾಡಿಕೊಟ್ಟವರು. 10 ವರ್ಷ ಮನಮೋಹನ್ ಸಿಂಗ್ರು ಪ್ರಧಾನಮಂತ್ರಿ ಇದ್ದಾಗ ಏನ್ ಮಾಡಿದ್ರು? ನಾವು ನೆಗೆಟಿವ್ ಆಗಿ ಮಾತಾಡೋದು ಬೇಡ. ನಮ್ಮ ಮುಖ್ಯಮಂತ್ರಿಗಳು ಕೂಡ ಸರ್ವಪಕ್ಷ ಸಭೆ ಕರೆದಾರ. ಆ ಸಭೆಯಲ್ಲಿ ಇವನ್ನೆಲ್ಲ ನಿರ್ಣಯಗಳನ್ನು ನಾವು ತಗೋತೀವಿ. ಅವ್ರು ಹೇಳಿದಾರೆ ಅಂತೇಳಿ ನಾವು ಯಾವುದೋ ಒಂದು ಹೇಳಿಕೆ ಕೊಡುವಂಥದ್ದು ಕೂಡ ಸೂಕ್ತದಂಥದ್ದಲ್ಲ. ಈ ನೀರಿನ ವಿಷಯದಾಗ ರಾಜಕೀಯ ಪ್ರಶ್ನೆನೇ ಅಲ್ಲ. ಇದು ಎಲ್ಲಿ ರಾಜಕೀಯ? ನೀರಿನ ವಿಚಾರದಲ್ಲಿ ರಾಜಕೀಯ ಎಲ್ಲ ಅಂತಾರೆ. ಎಚ್ ಕೆ ಪಾಟೀಲ್ ರಾಜಕೀಯ ಮಾಡಲು ಒಗ್ಗಟ್ಟು ಪ್ರದರ್ಶಿಸ್ತೀವಿ ಅಂತ ಪಬ್ಲಿಕ್ ಟಿವಿಗೆ ಹೇಳ್ತಾರೆ. ಈಗ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಮಾತಾಡಬೇಕು ಅಂತಾರೆ. ಇತ್ಯರ್ಥ ಆಗಲ್ಲ. ಅಲ್ಲ ಸರ್, ಈಗ ರಾಣೆ ಮಾತಾಡಿದಾರಲ್ಲ, ಸೋನಿಯಾ ಗಾಂಧಿ ಅವರ ಹತ್ರ ಹೇಳಿಸ್ಬಿಟ್ಟು ಈಗ ಉತ್ತರ ಕರ್ನಾಟಕ ಜನರಿಗೆ ಬೇಸರ ಆದ್ರೂ ಸರಿ, ಬರ್ಕಳಿಬೇಕಾರೆ ಆಗಲ್ಲ. ಯಾಕಾಗಲ್ಲ ಸರ್? ಕಾವೇರಿ ವಿಚಾರದಲ್ಲಿ ಆಗೋದು, ಮಹದಾಯಿ ವಿಚಾರದಲ್ಲಿ ಆಗಲ್ಲ. ನಮ್ಮವರು ಒಂದಾಗದಲ್ಲ, ಅವರು ಅಪ್ಪಲ್ಲ. ನೀವು ನೋಡ್ತಾ ಇದ್ದೀರಿ, ಅವರು ಗೆಲುವನ್ನ ಸಾಧಿಸಿ ಅಡ್ವಾಂಟೇಜ್ ಪೊಸಿಷನಲ್ಲಿ ಕುತ್ಕೊಂಡಿದ್ದಾರೆ. ಗೋವೆ ತಮಿಳ್ನಾಡಿನವ್ರ ಥರ ಬಗ್ಗಬೇಕಾದ ಯಾವ ಅನಿವಾರ್ಯತೆಗಳು ಅವ್ರಿಗೇನು ಇಲ್ಲ. ಅವ್ರಿಗೆ ನಾವೇ ಬಗ್ಗಣ. ನಮಗಿರುವಾಗ ನಮ್ಮವ್ರಾಗಿ ಬಗ್ಗಿಸ್ಕೋಬೇಕಾಗಿತ್ತೆ. ಅವ್ರವ್ರುಗಳು ಅವ್ರು ಕರ್ಕೊಂಬಂದು ಮಾಡಿದ್ರೆ ಚೆನ್ನಾಗಿತ್ತು, ಇವ್ನು ಕರ್ಕೊಂಬಂದು ಮಾಡಿದ್ರೆ ಚೆನ್ನಾಗಿತ್ತು, ಅವ್ರ ಜೊತೆ ಇವ್ರು ಮಾತಾಡಿದ್ರೆ ಚೆನ್ನಾಗಿತ್ತು ಅಂತ ನಮ್ಮವರೇ ಕಟ್ಟಿಗೆ ಬೆಂಕಿ ಹಾಕತ್ತಿದ್ದಾರೆ. ಕಾರಣ ಇಷ್ಟೇ. ಕಾಂಗ್ರೆಸ್ ಹಾಗೂ ಭಾರತೀಯ ಜನತಾ ಪಕ್ಷಕ್ಕೆ ಮುಂಬೈ ಕರ್ನಾಟಕ ಪ್ರದೇಶದಲ್ಲಿ ಸಾರ್ವಭೌಮತೆ ಏನು ಪ್ರಾಬಲ್ಯವನ್ನು ಕಟ್ಕೋಬೇಕು ಅನ್ನೋದು ಅವರ ಆಸೆ ಇಬ್ಬರಿಗೂ. BJPಗೆ ಏನನ್ಸಿದೆ, ಮೊದಲ ಸುತ್ತಿನ ಮಹದಾಯಿ ಹೋರಾಟದಲ್ಲಿ ನನಗೊಂಚೂರು ಹಿನ್ನಡೆ ಆಗಿದೆ ಅಂತ ಅದು ಪರಿಭಾವಿಸಿದೆ. ಅದು ರಿಪೇರಿ ಮಾಡುವ ಕೆಲಸಕ್ಕೆ ಕೈ ಹಾಕ್ಕೊಂಡಿದೆ. ಈಗ ಈ ಮಾತುಕತೆ, ಈ ಸಂಧಾನಗಳು, ಈ ವೇದಿಕೆ ಸೃಷ್ಟಿ ಮಾಡುವುದು, ಈ ಮೂಲಕ ತಾನು ಎಂಟ್ರಿ ಕೊಟ್ಟು ಆ ರಿಪೇರಿಯನ್ನು ಮಾಡ್ಕೊಳ್ಳುವಂಥ ಕೆಲಸಕ್ಕೆ ಅದು ಕೈ ಹಾಕಿದೆ. ಆದರೆ ಕಾಂಗ್ರೆಸ್ ಮೊದಲ ಹಂತದ ಹೋರಾಟದಲ್ಲಿ ಮೇಲುಗೈಯನ್ನು ಸಾಧಿಸಿತ್ತು. ಒಂದು ರೀತಿ ನರೇಂದ್ರ ಮೋದಿ ವಿಲನ್ನು, ಒಂದು ರೀತಿ ಭಾರತೀಯ ಜನತಾ ಪಕ್ಷದ ನಾಯಕರಲ್ಲ ದುಷ್ಟರು, ಕೂಟದವರು ಅನ್ನೋ ಥರ ಬಿಂಬಿತವಾಗಿರುವಂಥ ಜನರ ಆಕ್ರೋಶ ಅವ್ರ ಕಡೆಗಿತ್ತು. ಅದನ್ನು ಕಳ್ಕೊಂಡ್ಬಿಡ್ತೀನಿ ಎಲ್ಲಿ ಅನ್ನೋ ಚಿಂತೆ ಕಾಂಗ್ರೆಸ್ಗೆ ಬಂದಿದೆ. ನಾನು ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಡ್ವಾಂಟೇಜಿನ ಅಂತ. ಹಾಗಾಗಿ ಅದನ್ನು ಜೀವಂತವಾಗಿಟ್ಟರೆ, ಅದನ್ನು ಈಗಲೂ ನರೇಂದ್ರ ಮೋದಿ ಕಡೆಗೇ ತಿರುಗಿಸ್ತಾ ಇದ್ರೆ, ಜನ ಒಂಥರ ಮೋದಿ ಮೇಲೆ BJPಯವ್ರ ಮೇಲೆ ಕೋಪ ಮಾಡ್ಕೊಂಡಿದ್ರೆ ಮುಂಬೈ ಕರ್ನಾಟಕದಲ್ಲಿ ನನಗೆ ಪ್ರಾಬಲ್ಯ ಬರಬಹುದು ಅನ್ನೋದು ಇವರೆಲ್ಲರ ಲೆಕ್ಕಾಚಾರ. ನನಗೆ ಗೊತ್ತಿಲ್ಲ ಜನರ ದಡ್ರೋ ಪೆದ್ರೋ ಮೂರ್ಖರೋ ಅಲ್ವೋ ಅಥವಾ ಅತಿ ಬುದ್ಧಿವಂತರೋ ನನಗೆ ಗೊತ್ತಿಲ್ಲ. ಸರ್ ಎಂ ವಿಶ್ವೇಶ್ವರಯ್ಯನವ್ರದ್ದು ಬ್ರೈನೇ ಇರ್ಬೋದು ಅವ್ರುಗಳಿಗೆ, ನಂಗೆ ಗೊತ್ತಿಲ್ಲ. ಅವ್ರಿಗೆ ಅದು ಏನು ಅನ್ನೋದು ಅವ್ರು ತೀರ್ಮಾನ ಮಾಡ್ಕೊಳ್ಳಿ ಈಗ ಅಷ್ಟೇ. ವಿ ಕಾಂಟ್ ಸೇ, ಐ ಆಮ್ ಜಸ್ಟ್ ಸೇಯಿಂಗ್ ದಿಸ್. ಹಾಗಾಗಿ ಕಾಂಗ್ರೆಸ್ಸಿನವರು ಮುಂದಿನ ಚುನಾವಣೆಗಳನ್ನು ಕಂಡಿಟ್ಕೊಂಡು ಈ ಭಾಗವನ್ನು ಹೆಂಗೆ ಹಿಡ್ಕೋಬೇಕು ಈ ಇಶ್ಯೂ ಮೇಲೆ, BJPಯವರು ಮುಂದಿನ ಚುನಾವಣೆಯನ್ನು ಇಟ್ಕೊಂಡು ನಾವು ಹೇಗೆ ಪ್ರಯತ್ನ ಮಾಡಿದ್ರು, ಕಾಂಗ್ರೆಸ್ನವರು ಹೇಗೆ ಅಡ್ಡ ಹಾಕೋದ್ರು ನೋಡಿ ಗೋವೆ ಕಡೆಯಿಂದ, ಇವರು ವಿಲನ್ಗಳು ಅಂತ ತೋರಿಸಿ ಅವ್ರು ಹಿಡ್ಕೊಳ್ಳೋಕ್ಕೆ. ಇದು ಒಂದು ಪ್ರಾಂತ್ಯಕ್ಕಾಗಿ ಪ್ರಾಂತ್ಯದಲ್ಲಿ ಸಾಧಿಸಬೇಕಾದ ಪ್ರಾಬಲ್ಯಕ್ಕೆ ನಡೆಯುತ್ತಿರುವಂತಹ ಹೋರಾಟ. ಈ ಮಧ್ಯದಲ್ಲಿ ಸಾಧ್ಯನೇ ಇಲ್ಲ ಇವರುಗಳು ಒಂದಾಗಕ್ಕೆ, ಸಾಧ್ಯನೇ ಇಲ್ಲ ನೀರು ಬರೋಕ್ಕೆ. ಅಲ್ಟಿಮೇಟ್ಲಿ ಟ್ರಿಬ್ಯುನಲಿಂದ ಆರ್ಡರ್ ಬರಬೇಕು. ಅಥವಾ ಯಾರಾದರೂ ಪ್ರೈವೇಟ್ ಕಂಪ್ಲೇಂಟ್ ತಗೊಂಡು ಸುಪ್ರೀಂ ಕೋರ್ಟ್ ಏನಾದ್ರು ಕರ್ಣಗಿರಣೆ ತೋರಿಸಿದ್ರೆ ಕುಡಿಯೋ ನೀರಿಗೋಸ್ಕರ ಏನಾದ್ರು ಒಂದು ಮಧ್ಯಂತರ ಆದೇಶ ಕೊಡೋಕ್ಕಾಗತ್ತಾ ನೋಡಿ ಅಂತ ಅವತ್ತು ನಮಗೆ ಸಲಹೆ ರೂಪದಲ್ಲಿ ನಮಗೆ ಕೊಟ್ಟಂಗೆ, ಕಾವೇರಿಯಲ್ಲಿ ಕೊಟ್ಟಂಗೆ ಕೊಟ್ಟರೆ, ಅದನ್ನೇನಾದರೂ ಸೆಂಟ್ರಲ್ ಗೌರ್ಮೆಂಟ್ ಹೌದು ಕೊಡಿಸ್ಬೋದು, ಕಾವೇರಿಲೂ ಕೊಟ್ಟಿತ್ತು ಇಲ್ಲೂ ಕೊಡ್ಬೋದು ಬೇಕಾದ್ರೆ ಅನ್ನೋ ಒಂದು ಅಫಿಡವಿಟ್ಗಳನ್ನ ಏನಾದ್ರು ತಂದರೆ ಟ್ರಿಬ್ಯುನಲ್ ಮುಂದೆ, ಆಗ ಟ್ರಿಬ್ಯುನಲ್ಲು ಮನಸ್ಸು ಮಾಡಿ ಒಂದು ಮಧ್ಯಂತರ ಆದೇಶವನ್ನು ಏನಾದ್ರು ದಯಪಾಲಿಸಿದರೆ 3 TMC ಕೊಡಿ, 2 TMC ಕೊಡಿ, ಮಧ್ಯಂತರವಾಗಿ ನಾವು ತೀರ್ಪನ್ನು ಆಮೇಲೆ ಕೊಡ್ತೀವಿ ಫೈನಲ್ ಅಂತ ಬಂದರೆ ಬರಬಹುದೇ ಹೊರತು ಔಟ್ ಆಫ್ ಕೋರ್ಟ್ ಇವರಂತೂ ರಾಜಿ ಮಾಡ್ಕೊಳಕ್ ಆಗಲ್ಲ. ಬರ್ಕೊಳ್ರಿ ಬೇಕಾದ್ರೆ. ಆಲ್ ರೈಟ್, ಇನ್ನೊಂದು ವಿರಾಮಕ್ಕೆ ಹೋಗ್ಬೇಕು, ವಾಪಸ್ ಬರೋಣ. ವಾಪಸ್ ಬಂದ ಮೇಲೆ ಬೇಕಾದಷ್ಟು ಸುದ್ದಿಗಳು ಉಳ್ಕೋತಾ ಇದೆ, ಬೇಗ ಬಂದ್ಬಿಡ್ತೀನಿ. ಬೆಂಗಳೂರಲ್ಲಿ ನಟ ದರ್ಶನ್ ಹಾಗೂ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಅವರ SS ಆಸ್ಪತ್ರೆಯಿಂದ ಸರ್ಕಾರಿ ಭೂಮಿ ಒತ್ತುವರಿ ಆಗಿರೋದು ಖಾತ್ರಿಯಾಗಿದೆ. ಈ ಬಗ್ಗೆ ಸ್ವಯಂ ತೆರವಿಗೆ ಸದ್ಯದಲ್ಲೇ ಇಬ್ಬರಿಗೂ ನೋಟಿಸ್ ಕೊಡೋದಾಗಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಶಂಕರ್ ಹೇಳಿದ್ದಾರೆ. ನಮ್ಮ ಪಾಯಿಂಟ್ ಈಸ್
ದೊಡ್ಡವರ ಸಣ್ಣವರು ವಶಕ್ಕೆ ಇವ್ರಿಗೆ ಸ್ವಯಂ ತೆರವಾ? ಹಾಗಾದ್ರೆ ಇದನ್ನ ಮಾಡೆಲ್ ಮಾಡಿ ಬೇರೆಯವ್ರಿಗೂ ಅವರು ಸಿಂಪಲ್ ಸರ್. ಅವತ್ತೆ ಮಗು ಇದೆ ಬಿಡ್ರಿ, ಒಂದ್ ಅದೆಲ್ಲ ಆಮೇಲೆ ಟೈಮ್ ಕತೆ ಕೊಡಿ ಬರೋಣ. ಅಂತಂದ್ರೆ ಸ್ವಯಂ ಕೊಡ್ತೀವಿ. ತೆರವಾ ಇದು ಮಾಡೆಲ್ಲ, ಬೇರೆಯವ್ರಿಗೂ ಇದೇ ಮಾಡೆಲ್ ಮಾಡಿ. ದಟ್ಸ್ ಆಲ್ ಇಸ್ ಅವರ್ ಕ್ವಶನ್. ಸಿಂಪಲ್. ಒತ್ತುವರಿ ಆಗಿದೆಯಾ, ನಂದು ಆಗಿದೆಯಾ, ಒಡೆದಾಕ್ಕಳಿ, ಅದಲ್ಲ ಪಾಯಿಂಟು. ಅಥವಾ ತೆರವು ಜಾಗಕ್ಕೆ ಜಾಗ ಕೊಡಿ. ಒಬ್ಬೊಬ್ರಿಗೂ ಒಂದೊಂದು ಮಾಡೋಕ್ಕಾಗಲ್ಲ ನೀವು. ದಾಟ್ ಈಸ್ ಅವರ್ ಆರ್ಗ್ಯುಮೆಂಟ್. ಉಳ್ಳವ್ರಿಗೊಂದು ದಾಟ್ ಇಸ್ ಆಲ್ ಅವರ್ ಆರ್ಗ್ಯುಮೆಂಟ್. ಮುಗಿದೋಯ್ತು ಕೆಲಸ. ನೋಡೋಣ ಏನೇನು ಮಾಡ್ತಾರೆ ಅಂತ ಇರಿ. ಕೋರ್ಟ್ ನೋಟಿಸ್ ಇರುತ್ತೆ, ಹೇಳ್ಬೇಡಿ ಏನು ಅಂತ ಹೇಳ್ತಾರೆ. ತಪ್ಪಾದರೆ ಅದನ್ನು ಹೇಳಬೇಡಿ ಅಂತಂದರೆ ಹೆಂಗೆ? ಆಯ್ತು ನೋಡೋಣ. ಈಗ ಇದಕ್ಕೇನಾಗತ್ತೆ ನೋಡೋಣ ಇಡೀ ಕೇಸಿಗ ಈ ಮಾಡೆಲ್ನಲ್ಲಿ. ನಡುವೆ ಬೆಳಗಾವಿ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಅಕ್ರಮವಾಗಿ ಪ್ರವೇಶಿಸಲು ಪ್ರಯತ್ನಿಸಿದ್ದ ಅನುಮಾನಾಸ್ಪದ ವ್ಯಕ್ತಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬೆಳಿಗ್ಗೆ 9 ಗಂಟೆಗಾಗಿದೆ. 12 ಯುವಕರು ಪೀಡಿಸಿದ್ದಾರೆ. ಪೊಲೀಸರು 4 ಬಂಧಿಸಿದ್ದಾರೆ. ಉಳಿದವರು 12 ಅಡಿ ಕಾಂಪೌಂಡನ್ನೇ ಹಾರಿ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಇವರೆಲ್ಲ ಹೊತ್ತಿರೋದು ಯಾವುದೋ ಮದರಸಾದ ವಿದ್ಯಾರ್ಥಿಗಳು ಅಂತ ಇದ್ದಾರೆ. ಯಾಕೆ ಬಂದರು, ಯಾಕೆ ಇಳಿದ್ರು ಇದ್ರೊಳಕ್ಕೆ ಅನ್ನೋದು ಮಾತ್ರ ಇನ್ನು ನಿಗೂಢವಾಗಿದೆ. ವಿಕೃತ ಕಾಮಿ ಸರಣಿ ಹಂತಕ ಉಮೇಶ್ ರೆಡ್ಡಿಗೆ ನೇಣುಕುಣ್ ಕೇಸ್ ಇದ್ದಾಗಿದೆ. ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿ ಇಂದು ಮರಣದಂಡನೆ ವಿಧಿಸುವ ಪ್ರಕ್ರಿಯೆಗೆ ತಾಲೀಮು ನಡೆಸಲಾಯಿತು. ಇನ್ನೂ ಕೂಡ ಆತ ತನ್ನ ಗಲ್ಲು ಶಿಕ್ಷೆಯನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಆದರೆ ಅರ್ಜಿ ವಿಲೇವಾರಿ ಆಗಿಲ್ಲ. ಈ ಮಧ್ಯೆ ಅಧಿಕಾರಿಗಳು ಗಲ್ಲಿಗೇರಿಸೋದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇನ್ನು ಗಲ್ಲಿಗೇರಿಸಬೇಕಾದವರು 27 ಜನ ಹಿಂಡಲ್ಗಾ ಜೈಲಲ್ಲಿ ಇದ್ದಾರಂತೆ. ಅದರಲ್ಲಿ 2 ಮಹಿಳಾ ಖೈದಿಗಳು ಇದ್ದಾರೆ. ಶಾಲಾ ಮಕ್ಕಳಿಗೆ ಕ್ಷೀರಭಾಗ್ಯ, ಶೂಭಾಗ್ಯ, ಸೈಕಲ್ ಭಾಗ್ಯ ಎಲ್ಲ ಭಾಗ್ಯಗಳೆಲ್ಲ ಬಂದಾಯಿತು. ಇದೀಗ 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಚೂಡಿದಾರ ಭಾಗ್ಯ ಸಿಗತ್ತೆ. ಹೆಂಗೆ ಅಂದರೆ ನಿಮ್ಮ ಎಲ್ಲ ಮಕ್ಕಳಿಗೆ ಇನ್ಮೇಲೆ ಚೂಡಿದಾರ ಕೊಡ್ತಾರಂತೆ. ಶಿಕ್ಷಕರ ಸಮಸ್ಯೆ, ವೇತನ ವಿಚಾರವಾಗಿ ಮಾಧ್ಯಮಗಳಿದ್ದಾರೆ. ಶಿಕ್ಷಣ ಇಲಾಖೆ ಸಭೆಯಲ್ಲಿ MLC ಬಸವರಾಜ ಹೊರಟ್ಟಿ ಹಾಗೂ ಸಚಿವ ತನ್ವೀರ್ ಸೇಠ್ ನಡುವೆ ಮಾತಿನ ಚಕಮಕಿ ಕೂಡ ಒಂದಷ್ಟು ನಡೆದಿದೆ. ಈ ಮಧ್ಯೆ ದತ್ತ ಹೇಳಿದ್ದಿದ್ದು, ಇದನ್ನೇ ನಾನು ಹೇಳಿದ್ದಿದ್ದು ಅವಾಗ, RTE ರದ್ದು ಮಾಡಿಬಿಡಿ, ಯಾಕಂದರೆ ಅದು ಇರೋದ್ರಿಂದ ಸರ್ಕಾರಿ ಸ್ಕೂಲೆಲ್ಲ ಹೋಗ್ತಾ ಇದೆ ಅಂತ ಅವರೊಂದು ವಾದ ಮಂಡಿಸಿದ್ದಾರೆ. ಸರ್ಕಾರಿ ಹುದ್ದೆಗಳ ಅರ್ಜಿ ಸಲ್ಲಿಸುವಿಕೆ ಕುರಿತಂತೆ ರಾಜ್ಯ ಹೈಕೋರ್ಟ್ ಇಂದು ಮಹತ್ವದ ಆದೇಶವೊಂದನ್ನು ನೀಡಿದೆ. PDO ಪರೀಕ್ಷೆಗೆ ಸಾಮಾನ್ಯ ವರ್ಗದ ಅಡಿಯಲ್ಲಿ ಅರ್ಜಿ ಹಾಕಿರುವವರಿಗೆ ನಿಗದಿ ಮಾಡಿರುವ ಜಾತಿ ಕಾಲಂ ತೆರವು ಮಾಡುವಂತೆ KPSCಗೆ ಹೈಕೋರ್ಟ್ ಸೂಚಿಸಿದೆ. ಅಂದರೆ ಇಲ್ಲಿಯವರೆಗೆ PDA ಮತ್ತು ಗ್ರೇಡ್ 1 ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಸಾಮಾನ್ಯ ವರ್ಗದ ಅಭ್ಯರ್ಥಿಯಾಗಿದ್ದರೂ ಕೂಡ ತಮ್ಮ ಜಾತಿ ನಮೂದಿಸಬೇಕಾಗಿತ್ತು. ಇಲ್ಲಿಗೆ ಇವತ್ತಿನ ಬಿಗ್ ಬುಲೆಟಿನ್ ಮುಗಿಸ್ತಾ ಇದ್ದೀವಿ. ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ. ಮಹದಾಯಿ ಪ್ರತಿಷ್ಠೆಗೆ ಬಲಿಯಾಗುವ ಲಕ್ಷಣವೂ ಹೆಚ್ಚಾಗ್ತಾ ಇದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ CM ಫಡ್ನವೀಸ್ ಜೊತೆ ಮಾತನಾಡಿದ್ದೇನೆ. ಗೋವಾದಲ್ಲೂ ಪ್ರಯತ್ನ ಮಾಡ್ತೇವೆ, ಆದರೆ ಗೋವಾ ಹಾಗೂ ಮಹಾರಾಷ್ಟ್ರ ಕಾಂಗ್ರೆಸ್ ನಾಯಕರೊಂದಿಗೆ ನೀವು ಮಾತನಾಡಿ ಅಂತ ಹೇಳಿರೋ BJPಗೆ ಸಿದ್ದರಾಮಯ್ಯ ಆಗಲ್ಲ ಅಂತ ನಿರಾಕರಿಸಿದ್ದಾರೆ. ಹಾಸನ ಶಾಸಕ HSR ಪ್ರಕಾಶ್ ಸಹೋದರ ಹಾಗೂ ಪಶು ವೈದ್ಯಕೀಯ ಇಲಾಖೆ ಉಪನಿರ್ದೇಶಕರಾಗಿದ್ದಂತ ಮೋಹನ್ ದಾಸ್ ಎನ್ನುವವರಿಗೆ ಸಚಿವ ಎ ಮಂಜು ಧಮಕಿ ಹಾಕಿದಂತ ಆರೋಪ ಈಗ ಕೇಳಿ ಬಂದಿದೆ. ಮೊಬೈಲ್ ಮೂಲಕ ಮೋಹನ್ ದಾಸ್ ಕರೆ ಮಾಡಿದ ಎ ಮಂಜು ಕರೆ ಮಾಡಿರ್ತಾರೆ. ಸಂದರ್ಭದಲ್ಲಿ ನೀವು ಹಣ ಪಡೆದಿದ್ದೀರಾ, ಇದಕ್ಕೆ ಸಂಬಂಧಿಸಿದಂತ ದಾಖಲೆ ನನ್ನ ಬಳಿ ಇದೆ, ತಿದ್ದಿಕೊಳ್ಳದಿದ್ರೆ ದೂರದ ಊರಿಗೆ ವರ್ಗಾವಣೆ ಆಗ್ತೀರಿ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ.